ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಧರ್ಮ ಅಂತ ಹೇಳಿದ್ರೆ ಧಾರಣೆ ಎನ್ನುವ ಅರ್ಥವನ್ನ ನೀಡುತ್ತೆ. ನಾವು ಯಾವಾಗಲೂ ಕೂಡ ಸತ್ಯದ ದಾರಿಯಲ್ಲಿ ಹೋಗಬೇಕು, ಪ್ರಾಮಾಣಿಕತೆಯಿಂದ ಇರಬೇಕು, ಜೊತೆಗೆ ಯಾರಿಗೂ ಕೂಡ ಕೇಡನ್ನ ಬಯಸದೆ ಒಳಿತನ್ನೇ ಮಾಡಬೇಕು, ಒಳ್ಳೆಯದೇ ಆಗ್ಲಿ ಅಂತ ಹೇಳಿ ಹರಿಸಬೇಕು, ಬಯಸಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಒಂದು ಧರ್ಮ ಧಾರಣೆಯನ್ನ ಮಾಡುವಂಥದ್ದು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಕರ್ಮ ಅಂತ ಹೇಳಿದ್ರೆ ಯಾವುದೇ ಒಂದು ಜಾತಿ ಆಗಿರಬಹುದು, ಪ್ರವರ್ಗ, ಸಮುದಾಯ ಅಂತ ಹೇಳಿ ಇದ್ಯಾವುದಕ್ಕೂ ಕೂಡ ಸೀಮಿತಗೊಳಿಸದೆ ನಮ್ಮ ಕೆಲಸವನ್ನ ಮಾಡುವಂತದಕ್ಕೆ ಕರ್ಮ ಅಂತ ಹೇಳಿ ಕರಿತೀವಿ. ಇದಿಷ್ಟು ನಾವು ಅಂದುಕೊಂಡಿರುವಂತಹ ಧರ್ಮ ಕರ್ಮದ ಅರ್ಥ. ಆದ್ರೆ ಇದನ್ನ ಮೀರಿಯೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಅರ್ಥ ಇದೆ ಅಂತ ಹೇಳಿದ್ರೆ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಆಶ್ಚರ್ಯ ಆಗತ್ತೆ. ಆದ್ರೆ ನಿಜಕ್ಕೂ ಕೂಡ ನಿಜವಾದಂತಹ ಅರ್ಥ ಏನು, ಧರ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು ಅಂತ ಹೇಳಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಅರ್ಥ ಗರ್ಭಿತವಾಗಿ ತಿಳಿಸಿಕೊಡ್ತಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ನಾನು ಈಗಾಗಲೇ ಹೇಳಿದೆ ಧರ್ಮ ಮತ್ತು ಕರ್ಮ ಅಂತ ಅಂದಾಗ ನಾವು ಅಂದುಕೊಂಡಿರುವಂತಹ ಅರ್ಥ ಏನು ಅಂತ ಹೇಳಿ. ಹಾಗಾಗಿ ಇದಕ್ಕೂ ಮೀರಿ ಇರುವಂತಹ ಸ್ಪಷ್ಟವಾದ ನಿಖರವಾದ ಧರ್ಮ ಕರ್ಮದ ಅರ್ಥವನ್ನು ತಿಳಿಸೋದಾದ್ರೆ ಗುರುಗಳೇ. ಹರಿ ಶ್ರೀ ಗುರುಭ್ಯೋ ನಮಃ. ಧರ್ಮ ಮತ್ತು ಕರ್ಮ ನೀನು ವಿಶ್ಲೇಷಣೆ ಮಾಡಿರ್ತಕ್ಕಂತಹ ವಿಚಾರ ತಿಳ್ಕೊಂಡಿರ್ತಕ್ಕಂಥದ್ದು ಆದಷ್ಟು ಆಗಿದೆ ಅಂತ ಅನ್ಕೋಬಹುದು. ಹಾಗಿದ್ರೆ ತಿಳ್ಕೊಂಡಿದ್ರೆ ನಾವು ಮತ್ತೆ ಪದ ಯಾಕೆ ಬಳಸಬೇಕಿತ್ತು ಅಲ್ಲಮ್ಮ? ಅರ್ಥ ಆಗಿದೆ, ನಾವು ಅದನ್ನು ಪಾಲನೆ ಮಾಡ್ತಾ ಇದ್ದೀವಿ ಅಂದಾಗ ಮತ್ತೆ ಕರ್ಮ ಅಂತ ಬಳಸಬಾರ್ದಾಗಿತ್ತು. ಇದಕ್ಕೆ ಒಂದು ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಧರ್ಮದ ಅರ್ಥ, ಕರ್ಮದ ಅರ್ಥ ಎಲ್ಲಿಂದ ಬರುತ್ತೆ ಅನ್ನೋ ವಿಷಯ. ಅದೇ ಬರುತ್ತಾ, ನಾವೇ ತಗೊಳ್ಳೋದಾ ಅಂತಕ್ಕಂಥದ್ದು. ಇದಕ್ಕೆ ಒಂದು ಸಣ್ಣ ಉದಾಹರಣೆ. ನಿನ್ನೆ ಎಲ್ಲ ಶ್ರೀಮನ್ನಾರಾಯಣನ ವೈಕುಂಠ ಏಕಾದಶಿಯ ದರ್ಶನವನ್ನು ಮಾಡಿರ್ತಕ್ಕಂಥವರು ಪ್ರತಿಯೊಬ್ಬರಿಗೂ ಒಂದು ರೀತಿ ನೆಮ್ಮದಿ, ಖುಷಿ ಕೊಟ್ಟಿದೆ. ಎಷ್ಟು ಚೆನ್ನಾಗಿತ್ತು ಅಲಂಕಾರ, ಭಗವಂತನ ನೋಡಿ ಕಣ್ ತುಂಬಿಸ್ಕೊಂಡ್ವಿ ಅನ್ನೋ ಎಷ್ಟು ಜನ ಖುಷಿ ಪಡೋರು ಇದ್ದಾರೆ, ಬೇಜಾರು ಮಾಡ್ಕೊಂಡಿರೋರು ಇದ್ದಾರೆ. ಒಂದು ಸಣ್ಣ ಉದಾಹರಣೆ. ನಿನ್ನೆ ವೈಕುಂಠ ಏಕಾದಶಿಯ ವಿಚಾರವನ್ನು ತಗೊಂಡಾಗ, ತಿಳ್ಕೊಂಡಾಗ ನಾವು ಕರ್ಮ ಮಾಡಿದ್ದು ನೆನ್ನೆ ಅಂತ ಅರ್ಥ ಆಗತ್ತೆ. ವಿಷಯ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ವೈಕುಂಠ ಏಕಾದಶಿಯಲ್ಲಿ ಉಪವಾಸ ಮಾಡುವುದು ಸೂಕ್ತನಾ? ಇಟ್ಸ್ ರಾಂಗ್. ಆದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇದನ್ನು ರಾಂಗ್ ಅಂದ್ಬಿಟ್ರಲ್ಲ, ಹಂಗಾದ್ರೆ ಏನು ಹಂಗಾರೆ ಅಂತಕ್ಕಂಥ ದಯವಿಟ್ಟು ಯಾರು ಆ ಥರ ಮಾಡಿಕೊಂಡು ಏನೇನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಉದಾಹರಣೆ ಕೊಡ್ತೀನಿ, ಆಮೇಲೆ ಡಿಸೈಡ್ ಮಾಡಿ. ಉಪವಾಸ ಅನ್ನೋದು ಎಲ್ಲರಿಗೂ, ಎಲ್ಲ ವಯಸ್ಸಿನವರಿಗೂ ಅಲ್ಲ. ಇದು ಮೊದಲನೇ ತಿಳ್ಕೋಬೇಕಾದ ವಿಷಯ. ಎಲ್ಲರಿಗೂ ಉಪವಾಸ ಇಲ್ಲ, ಎಲ್ಲ ವಯಸ್ಸಿನವರೆಗೂ ಉಪವಾಸ ಇಲ್ಲ. ಯಾಕಿಲ್ಲ ಅದನ್ನು ತಿಳ್ಕೊಂಡ್ರೆ ನಿಮಗೆ ನಾವೆಷ್ಟು ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದೀವಿ. ಉಪವಾಸ ಅಂದ ತಕ್ಷಣ ವೈಜ್ಞಾನಿಕವಾಗಿ ಬೇಕಾಗತ್ತೆ ಅಂತ ಹೇಳುತ್ತೆ, ವೈಜ್ಞಾನಿಕವಾಗಿ ಬೇಕಾಗತ್ತೆ ಅಂತ ಹೇಳುತ್ತೆ. ಆದರೆ ಉಪವಾಸ ಸರಿ, ಉಪವಾಸವನ್ನು ಮಾಡುವ ರೀತಿ ತಿಳ್ಕೋಬೇಕು. ಮಾಡೋದೇ ಆದರೆ ಯಾವ ರೀತಿಯಲ್ಲಿ ಉಪವಾಸ ಮಾಡಬೇಕು, ಅದರ ಹಿಂದಿನ ದಿನ ಏನು ಮಾಡಬೇಕಿತ್ತು ಅದನ್ನು ತಿಳ್ಕೊಂಡು ಉಪವಾಸ ಮಾಡಿದ್ರೆ ಅದು ವೈಜ್ಞಾನಿಕವಾಗಿ ಸರಿ. ಹಿಂದಿನ ದಿನ ಸತ್ಯ ತಿಳಿದೆ, ವೈಕುಂಠ ಏಕಾದಶಿಗೆ ಉಪವಾಸ ಮಾಡ್ತೀನಿ ನಾನು, ಅವಾಗಿಂದ ಮಾಡ್ಕೊಂಡು ಬಂದಿದ್ದೀನಿ ಅಂತ ಏನಾರು ಅಂದ್ಕೊಂಡು ಅದರ ಸತ್ಯ ಅರ್ಥ ಮಾಡ್ಕೊಳ್ಳದೆ ತಿಳ್ಕೊಂಡಿದ್ದರೆ ಒಂದು ನಮಗೆ ಘೋರವಾಗಿರ್ತಕ್ಕಂತಹ 1 ವಾರ 10 ದಿವಸ ಬೇಕು ನಮ್ಮ ದೇಹ ಸುಧಾರಿಸ್ಕೊಳ್ಳೋಕ್ಕೆ, ಅಷ್ಟು ವೀಕ್ ಆಗಿರುತ್ತೆ. 1 ದಿನದ ಉಪವಾಸ ವೈಜ್ಞಾನಿಕವಾಗಿ ಎಷ್ಟು ಸತ್ಯವೋ ಅಷ್ಟೇ ಕೂಡ ಅದು ನಮಗೆ ತುಂಬ ತಪ್ಪಾದ ದೇಹದ ಶಕ್ತಿಯನ್ನು ನಾವು ಕಳ್ಕೊಳ್ಳೋದಕ್ಕೆ, ದೇಹವನ್ನು ರೋಗಕ್ಕೆ ಹತ್ತಿರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಗೊತ್ತಿಲ್ಲದೆ. ಕಾರಣ ದೇಹಕ್ಕೆ ಸುಸ್ತು ಅಂತ ಕಾಣಿಸುತ್ತಲ್ಲ, ಉಪವಾಸ ಮಾಡಿದವರಿಗೆ ಸುಸ್ತು ಅಂತ ಕಾಣಿಸುತ್ತಲ್ಲ, ಇಂಥವರು ಉಪವಾಸ ಮಾಡುವ ಹಾಗಿಲ್ಲ. ಸುಸ್ತು ಯಾರಿಗೆ ಗೊತ್ತಾಗತ್ತೆ? ಅಮ್ಮ ಬೆಳಿಗ್ಗೆ ಮಧ್ಯಾಹ್ನ ಮಧ್ಯ ತಿನ್ನೋರಿಗೆ ಸುಸ್ತು ಅಂತಾರೆ, ದಪ್ಪಗಿರೋರು ಸುಸ್ತು ಅಂತಾರೆ. ಇನ್ನು ಉಪವಾಸ ಇದ್ದೇ ನಾವು ಸುಸ್ತು ಅಂತಕ್ಕಂಥ ಹೇಳಿದ್ರೆ ದೊಡ್ಡ ವಿಶೇಷ ಅಲ್ಲ. ಸುಸ್ತು ಇರುವವರು ಉಪವಾಸ ಮಾಡುವುದು ಯಾವ ಕಾರಣಕ್ಕೂ ದೇಹಕ್ಕೆ ಒಳ್ಳೆಯದಲ್ಲ. ದೇಹಕ್ಕೆ ಒಳ್ಳೆಯದಲ್ಲ ಅಂದರೆ ಇದು ಕರ್ಮ ಆಯಿತು, ದೇಹ ನೋಯುತ್ತೆ. ನೋಯ್ತಾ ಇಲ್ಲ? ದೇಹ ನಮ್ಮದು ಅಂತ ಹೇಳೋ ನಾವು ದೇಹದ ಬಗ್ಗೆ ತಿಳ್ಕೊಂಡಿದ್ದೀವಾ? ಇಲ್ಲ.
ಮಾತ್ರ ಹೇಳ್ತೀವಿ ನಮ್ಮ ದೇಹ, ನಮ್ಮ ಮನೆ, ನಮ್ಮ ಹೆಂಡತಿ, ನಮ್ಮ ಗಂಡ, ಒಂದಕ್ಕೂ ಅರ್ಥನೇ ಗೊತ್ತಿಲ್ಲ, ಎಲ್ಲ ನಮ್ದು ನಮ್ದು ಅಂತಾನೆ ಬದುಕ್ತಾ ಇದ್ದೀವಿ. ಆದ್ರೆ ಇದರಿಂದ ನಮ್ಗೆ ಸತ್ಯ ಖುಷಿ ಸಿಕ್ಕಿದೆಯಾ ಅಂದ್ರೆ, ಆರೋಗ್ಯ ಸಿಕ್ಕಿದೆಯಾ ಅಂತಕ್ಕಂಥ ಪ್ರಶ್ನೆ ಇವತ್ತು ನಿಮ್ಮ ಮುಂದೆ ಇಡಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ದೇಹಕ್ಕೆ ಶಕ್ತಿಯನ್ನು ಒದಗಿಸೋದಕ್ಕೆ ಆಹಾರದ ಮೂಲಕ ಸಿಗದೇ ಇದ್ದಾಗ ಮೂಳೆಯಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ದೇಹಕ್ಕೆ ಪಾದಾರ್ಪಣೆ ಆಗತ್ತದು. ಮೂಳೆಯಲ್ಲಿ ಇರ್ತಕ್ಕಂಥ ಶಕ್ತಿ ರಿಸರ್ವ್ ಮಾಡ್ಕೊಂಡಿರುತ್ತೆ. ಆಗ ದೇಹಕ್ಕೆ ಅದನ್ನು ಪಾಸ್ ಮಾಡುತ್ತೆ. ಇಲ್ಲದೆ ಇದ್ದಾಗ, ಕೊರತೆ ಆದಾಗ, ಆವಾಗ ಮೂಳೆ ಲಟ್ಕ 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 ಶಬ್ದ ಮಾಡಕ್ ಶುರು ಮಾಡುತ್ತೆ. ಇದಕ್ಕೆ ಪಾಸ್ ಆದ್ಮೇಲೆ ಟೊಳ್ಳು ಮೂಳೆ ಆಯ್ತು, ನಡಿಬೇಕಾದ್ರೆ ಕೆಲವು ಶಬ್ದ ಬರುತ್ತೆ. ಹೌದಾ? ಅಂದ್ರೆ ಟೊಳ್ಳು ಮೂಳೆಯನ್ನ ನಾವೇ ರೆಡಿ ಮಾಡ್ಕೊಂಡು ಅಂತಾಯ್ತು. ಇದು ಕರ್ಮ ಅನ್ನೋದು ಧರ್ಮ ಅನ್ನೋದು. ಇದನ್ನ ಏನಮ್ಮ, ದೇವರ ಹೆಸರು ಹೇಳ್ಕೊಂಡು ನಮ್ಮ ದೇಹವನ್ನ ಹಾಳು ಮಾಡ್ತಾ ಇರೋ ನಾವು ಯಾವ ಅರ್ಥಕ್ಕೆ ಇದನ್ನ ತಿಳ್ಕೊಂಡು ಮಾಡಬೇಕು? ಇದನ್ನ ಮಾಡೋ ತಪ್ಪು ಅನ್ನೋ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮ ದೇಹದ ಸ್ಥಿತಿ ಏನಾಗಿದೆ, ಏನಾಗಿತ್ತು, ಈಗೇನಾಗಿದೆ, ಏನೋ ಬೇಜಾರು, ಎಲ್ಲಂದ್ರಲ್ಲಿ ಮಲ್ಕೊಳ್ಳೋದು, ಯಾಕೆಂದ್ರೆ ನೆನೆ ಉಪವಾಸ ಮಾಡಿದೆ, ಎಲ್ಲ ಕಾರಣಕ್ಕೂ ನೆನೆ ಉಪವಾಸ ಮಾಡಿದೆ, ಸರಿ ಮಾಡು ಅಂತ ಹೇಳಿದ್ಯಾರು? ಹಾಗಾಗಿ ಈ ನಾವು ದೇಹವನ್ನ ಟೊಳ್ಳು ಮೂಳೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಕರ್ಮ ಅನ್ನೋದು ಧರ್ಮ ಅನ್ನೋದು. ಅದನ್ನ ಕರ್ಮ ತಾನೆ, ಇದು ದೇವ್ರು ಕೊಟ್ಟಿದ್ದ, ನಾವು ಮಾಡ್ಕೊಂಡಿದ್ದ. ಆಮೇಲೆ ಹೇಳೋ ದೇವ್ರ ಮೇಲೆ ಹೆಸರು. ನಿನ್ನೆ ವೈಕುಂಠ ಏಕಾದಶಿ ಅಂದ್ಬಿಟ್ಟು ಅದಕ್ಕೆ ತಗೊಂಡಾಗ ಹಾಕ್ಬಿಡ್ತಿರಲ್ಲ, ಎಷ್ಟು ಮಟ್ಟಕ್ಕೆ ಸರಿ ಇದು? ಈ ರೀತಿ ನಮ್ಮ ಬದುಕು ಏನಾಗ್ತಾ ಇದೆ ಅಂದ್ರೆ, ಇದಕ್ಕೆ ಉದಾಹರಣೆ ಏನಕ್ಕೆ ಕೊಟ್ಟೆ ಅಂದ್ರೆ, ಕರ್ಮ ಅನ್ನೋದಕ್ಕೆ ಮೂಲ ಅರ್ಥ, ಧರ್ಮ ಅನ್ನೋದಕ್ಕೆ ಮೂಲ ಅರ್ಥ ಏನು ಅಂದ್ರೆ, ಬುದ್ಧಿಯಿಂದ ಬದುಕುವುದು ಕರ್ಮ. ಯಾವುದರಿಂದ? ಬುದ್ಧಿಯಿಂದ ಬದುಕುವುದು ಕರ್ಮದ ಅರ್ಥ. ಜ್ಞಾನದಿಂದ ಬದುಕುವುದು ಧರ್ಮಾರ್ಥ. ಯಾವುದರಿಂದ ಬದುಕಬೇಕು ನಾವು? ಜ್ಞಾನದಿಂದ ಬದುಕುವುದು ಧರ್ಮ. ಕರ್ಮದಿಂದ ಬದುಕುವುದು, ಬುದ್ಧಿಯಿಂದ ಬದುಕುವುದು ಕರ್ಮ. ಈಗ ನಾವೆಲ್ಲ ಮಕ್ಕಳು ಅದನ್ನೇ ಹೇಳ್ಕೊಡ್ತಿರೋದು, ನಾವು ಅದನ್ನೇ ಮಾಡಿರೋದು. ಹೌದಲ್ಲ? ಅದಕ್ಕೆ ಸಣ್ಣ ಉದಾಹರಣೆ, ಮಕ್ಕಳಿಗೆ ಬುದ್ಧಿವಂತನಾಗು ಅಂತ ಅಡ್ವೈಸ್ ಮಾಡ್ತಾರೆ. ಅವ್ರು ಹಾಗೇ ಇಲ್ಲ, ಅಪ್ಪ ಅಮ್ಮನೇ ಆಗಿಲ್ಲ, ಬುದ್ಧಿವಂತರಾಗಿಲ್ಲ, ಮಕ್ಕಳಿಗೆ ಬುದ್ಧಿವಂತನಾಗು ಅಂತ ಹೇಳ್ತಾರೆ. ಈ ಬುದ್ಧಿ ಎಲ್ಲಿದೆ, ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ ನಮಗೆ. ಬುದ್ಧಿ ಇವತ್ತಂದಲ್ಲ, ಹಿಂದಂದು. ಅದಕ್ಕೆ ಬುದ್ಧಿ ಕರ್ಮಾನುಸಾರಿಣಿ ಅಂತಾರೆ. ಎಲ್ಲರಿಗೂ ಒಳ್ಳೆ ಬುದ್ಧಿನೇ ಬಂದ್ಬಿಡೋದು. ಹಾಗಾದ್ರೆ ಇದು ಇವತ್ತಿಂದಲ್ಲ, ಇದು ವಂಶದಲ್ಲಿ ಬಂದಿರತಕ್ಕಂಥದ್ದು ಬುದ್ಧಿ. ಅದನ್ನ ಬುದ್ಧಿವಂತನಾಗು, ಸ್ಕೂಲ್ಗೆ ಹೋಗು, ಒಳ್ಳೆ ಬುದ್ಧಿ ಕಲ್ತ್ಕೋ ಅಂತ ಹೇಳ್ತಾರಲ್ಲ, ಇವ್ರು ಎಷ್ಟು ಬುದ್ಧಿವಂತರು? ಸ್ಕೂಲ್ಗೆ ಹೋದ್ರೆ ಬುದ್ಧಿ ಬರುತ್ತೆ ನಮ್ಮ? ಅಲ್ಲ, ನಮ್ಮ ಜನ ತಿಳ್ಕೊಂಡಿರೋದು ಹೆಂಗೆ, ಸ್ಕೂಲ್ಗೆ ಹೋದ್ರೆ ಸೇರಿಸಿದ್ರೆ ಬುದ್ಧಿವಂತ ಆಗ್ತಾನೆ. ಯಾವ್ದ್ರಲ್ಲಿ ಬುದ್ಧಿವಂತ ಆಗ್ತಾನೆ ಅಂತ ಅವ್ರೇನು ಕೇಳಬೇಕು. ಆದ್ರೆ ನಾವು ನಮ್ಮ ಒಂದು ವಿಚಾರವನ್ನ, ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಪ್ರಕೃತಿ, ನಮ್ಮ ದೇವರು ಅಂತ ನಾವೇನು ಹೇಳ್ತಾ ಇದ್ದೀವಿ, ಇದನ್ನ ನಮ್ಮನ್ನ ನಾವು ಮಾಡ್ಕೊಳ್ಳೋದು ಗೊತ್ತಿಲ್ಲದೆ ಏನೇನೋ ಮಾಡಿಬಿಟ್ಟು ನನ್ನ ಕರ್ಮ ಅಂತ ಊರೆಲ್ಲ ಸುತ್ತಿದ್ರೆ ಯಾರು ಹೊಣೆ ಇದಕ್ಕೆ? ಹೌದಲ್ಲ ನಾವು ಮಾಡ್ತಾ ಇರೋದು? ಹಾಗೆ ಇದಕ್ಕೆ ಇನ್ನೊಂದು ಭಾಗ ಮುಂದುವರಿಯುವಂಥ ಲೆಕ್ಕಾಚಾರಕ್ಕೆ ಹೋದರೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದು, ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು, ದೇಹದಲ್ಲಿ ಇರ್ತಕ್ಕಂಥದ್ದು, ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು ಏನದು? ಆಗಮನ ನಿರ್ಗಮನ ಇದು ಇದೆಯಾ ಇಲ್ವಾ? ನಮ್ಮ ದೇಹದಲ್ಲಿ ಆಗಮನ ನಿರ್ಗಮನ ಇದೆಯಾ ಇಲ್ವಾ? ಆಹಾರವನ್ನ ತಗೋತೀವಿ, ಆಗಮನ ಆಯ್ತಾ, ಅದೆಲ್ಲ ಆಗಿ ನಮಗೆ ಬೇಡದೇ ಇರತಕ್ಕಂಥದ್ದನ್ನ ನಿರ್ಗಮನ ಮಾಡ್ತೀವಿ. ಹೌದಾ? ಸತ್ಯ ತಾನೆ? ಇದು ಸರಿಯಾಗಿ ನಡೆದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಸೂರ್ಯ ಮತ್ತೆ ಭೂಮಿಯನ್ನು ನಾವು ಗುರುತಿಸಿ ಬದುಕ್ತಾ ಇದ್ದೀವಾ ಇಲ್ವಾ? ಇದು ನಮಗೆ ತಿಳ್ಕೋಬೇಕಾ ಬೇಡವಾ? ತಿಳ್ಕೋಬೇಕಲ್ಲ. ಏಕೆಂದ್ರೆ ಭಗವಂತ ಅಂತಕ್ಕಂಥದ್ದನ್ನು ಸೂರ್ಯ. ಈ ಸೂರ್ಯನನ್ನು ನಾವು ತಿಳ್ಕೊಳ್ತಕ್ಕಂಥ ವಿಚಾರದಲ್ಲಿ ಎರಡು ಭಾಗದಲ್ಲಿ ಬಳಸಬೇಕಾಗತ್ತೆ. ಒಂದು, ಜ್ಯೋತಿಷಿಗಳಿಗನುಸಾರವಾಗಿ ಸೂರ್ಯನನ್ನ ಆತ್ಮಕಾರಕ ಅಂತ ಹೇಳ್ತಾರೆ. ಜ್ಯೋತಿಷಿಗಳ ವಿಚಾರದಲ್ಲಿ ಸೂರ್ಯನನ್ನ ಆತ್ಮಕಾರಕ ಅಂತಾರೆ. ನಮ್ಗೆ ಆತ್ಮ ಇದೆಯಲ್ಲ, ಇದೆ ತಾನೆ? ಹಾಗಾಗಿ ಅದೇ ರೀತಿ ವಾಸ್ತು ಅಂತಕ್ಕಂತಹ ಶಾಸ್ತ್ರ ಇರ್ತಕ್ಕಂತಹ ಸತ್ಯಕ್ಕೆ ಬಂದು ಸೂರ್ಯನ ಕಿರಣಗಳನ್ನ ವಾಸ್ತು ಅಂತ ಹೇಳ್ತಾರೆ.
ಸೂರ್ಯನ ಕಿರಣ ವಾಸ್ತು, ಸೂರ್ಯ ಆತ್ಮಕಾರಕ. ಪ್ರಪಂಚದಲ್ಲಿ ಸೂರ್ಯನ ಮೀರಿ ಯಾವುದೂ ಇಲ್ಲ, ಹೌದಾ? ಭೂಮಿಗೆ ಮೀರಿ ಶಾಸ್ತ್ರ ಇಲ್ಲ. ಸೂರ್ಯ ಮತ್ತೆ ಭೂಮಿಗೆ ಮೀರಿ ಶಾಸ್ತ್ರ ಪ್ರಪಂಚದ ಇತಿಹಾಸದಲ್ಲಿ ಯಾವುದೇ ವೇದ ಉಪನಿಷತ್ ನೀವೆಲ್ಲೇ ಹೋದ್ರೂ ಅದ್ರ ಮೂಲಕನೇ ಬರಬೇಕು, ಅದ್ರ ಮೂಲಕನೇ ಸರಿ ಹೋಗಬೇಕು, ಅದ್ರ ಮೂಲಕನೇ ಕರ್ಮ ಕಳ್ಕೋಬೇಕು. ಹಾಗಾದ್ರೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ? ಆ ಎರಡನ್ನ ನಾವು ಗುರುತಿಸಿಲ್ವಾ? ಗುರುತಿಸಿಲ್ಲ. ಗುರುತಿಸದೇ ಇರೋದಕ್ಕೆ ನಾವು ಅನುಭವಿಸ್ತಾ ಇರೋದು. ಏನಾಗಿದೆ ಹಾಗಾದ್ರೆ? ಏನು ಅನುಭವಿಸುವ, ಏನು ತಿಳ್ಕೋಬೇಕಿತ್ತು? ಭೂಮಿ ತಿರುಗ್ತಾ ಇದೆ, ಸತ್ಯ ಅಲ್ಲ? ಹೌದಾ? ಭೂಮಿ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಹೋಗುತ್ತೆ? ಸೂರ್ಯ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಹೋಗುತ್ತೆ? ಅರ್ಥ ಮಾಡ್ಕೋಬೇಕಲ್ಲ? ಭೂಮಿ ತಿರುಗ್ತಾ ಇದೆ. ಪಶ್ಚಿಮದಿಂದ ಪೂರ್ವದ ಕಡೆಗೆ ಭೂಮಿ ತಿರುಗತ್ತೆ. ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗ್ತಾರೆ, ಹೌದಾ? ಸತ್ಯ ತಾನೇ ಇದು? ನಾವು ತಿಳ್ಕೊಂಡೇ ಇಲ್ವಲ್ಲ ಇದನ್ನ? ಯಾಕೆ ಅಂದ್ರೆ ಆಗಮನ ನಿರ್ಗಮನ, ಈ ಕಡೆಯಿಂದ ಭೂಮಿ ಬಂತು, ಆ ಕಡೆಯಿಂದ ಸೂರ್ಯ ಬಂತು. ಈಗ ಮನೆಯಲ್ಲಿ 2 ದ್ವಾರಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಪ್ರಪಂಚದಲ್ಲಿ ಇದೆಯಾ? ಇದನ್ನ ನಿನ್ನೆನೂ ಕೂಡ ಹೇಳಿದ್ದೀನಿ. ಆಗಮನ ನಿರ್ಗಮನವಾಗುವಂತಹ 2 ದ್ವಾರಗಳು ನಿಮ್ಮ ಮನೆಯಲ್ಲಿದ್ದಾಗ ನಿಮ್ಮ ಮನೆ ಸೂರ್ಯ ಮತ್ತೆ ಭೂಮಿಗೆ ನೀವು ಅವಕಾಶವನ್ನು ಕೊಟ್ಟಿದ್ದೀರಾ. ನೀವು ಯಾವ ದೇವರು ಮಾಡಬೇಕಾಗಿಲ್ಲ. ಅದೇ ನಿಜವಾದ ಪ್ರಕೃತಿದತ್ತವಾದ ದೇವರು. ಇದೇ ಜ್ಞಾನ. ನಿಮ್ಮ ಮನೆಯಲ್ಲಿ ವಾಸ ಮಾಡುವ ಮನೆಯಲ್ಲಿ, ಕಟ್ಟಿರುವ ಮನೆಯಲ್ಲಿ ಸೂರ್ಯ ಮತ್ತೆ ಭೂಮಿಯನ್ನ ಒಬ್ರು ಹೋಗಬೇಕು, ಒಬ್ರು ಬರಬೇಕು ಅಂತ ಸತ್ಯವನ್ನು ತಿಳಿತಕ್ಕಂಥದ್ದೇ ಜ್ಞಾನವಾಗಿರ್ತಕ್ಕಂಥ ಧರ್ಮ. ಈ ರೀತಿ ಮನೆಯನ್ನ ಕಟ್ಟುವುದು ನಮ್ಮ ಭಾರತೀಯರಿಗೆ ತಿಳಿದಿದೆಯಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಭಾರತೀಯರಿಗೆ ಭೂಮಿ ಮತ್ತೆ ಸೂರ್ಯನನ್ನ ಒಂದು ಮಾಡತಕ್ಕಂತಹ ಆಕರ್ಷಣೀಯವಾಗಿ ಈ ಕಡೆಯಿಂದ ಒಬ್ರು ಬರ್ತಾರೆ, ಆ ಕಡೆಯಿಂದ ಒಬ್ರು ಬರ್ತಾರೆ, ಅಲ್ಲೇ ಲವ್ ಶುರು ಆಗತ್ತೆ ಅಂತ ಅನ್ಕೊಳ್ಳೋಣ. ಇದು ಆಕರ್ಷಣೆ, ಹೌದಾನೆ? ಹಾಗೆ ಯಾಕಿದು ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ಆಕರ್ಷಣೆ ಅಂದರೆ ಲವ್ ಕೊಟ್ಟಾಗ ಸ್ವಲ್ಪ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ದೇವ್ರಿಗೆ ತಂದು ಏನು ಲವ್ ಸೇರಿಸ್ತಾ ಇದ್ದಿಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ. ಆದರೆ ನಾವು ಮನೆಯಲ್ಲಿ ಈ ರೀತಿ ಆಗಮನ ನಿರ್ಗಮನ ಇದೆಯಾ? ಅದೇ ರೀತಿ ನಮ್ಮ ಉಸಿರಾಟದಲ್ಲಿ ಆಗಮನ ನಿರ್ಗಮನ ಇದೆಯಾ ಇಲ್ವಾ? ಒಂದು ಮೂಗಿನಲ್ಲಿ ಹೋಗ್ತಕ್ಕಂಥದ್ದು, ಇನ್ನೊಂದು ಮೂಗಿನಲ್ಲಿ ಬರ್ತಾ ಇರ್ತಕ್ಕಂಥದ್ದು, ಮತ್ತೆ ಉಸಿರು ತಗೊಳ್ಳೋದು ಬಿಡೋದು, ಆಗಮನ ನಿರ್ಗಮನ ದೇಹದಲ್ಲಿ ಇದೆ ತಾನೆ? ಈಗ ಮನೆಯಲ್ಲೂ ಇರ್ಬೇಕು ತಾನೆ? ಈಗ ಇದೆರಡು ಮ್ಯಾಚ್ ಆಗಿದೆಯಾ? ಆಗ್ತಾ ಇದೆಯಾ? ತಿಳ್ಕೊಂಡಿದೀವಾ? ತಿಳಿಸ್ತಾ ಇದ್ದಾರಾ? ಏನ್ ಮಾಡೋಣ? ಎಲ್ಲೋ ಕೇಳ್ತೀರಾ? ಸ್ವಲ್ಪ ಯೋಚನೆ ಮಾಡಿ. ಈಗ ಈ ತಪ್ಪಾಗಿರುವುದಕ್ಕೆ ನಮಗೆ ಶಿಕ್ಷೆ ಯಾವುದು ಸ್ವಾಮಿ ಅಂತ ನಿಮ್ಮ ಪ್ರಶ್ನೆ. ಗೊತ್ತಿಲ್ಲ, ಆಗಮ ನಿರ್ಗಮನ 2 ದ್ವಾರಗಳನ್ನ ಮನೆಯಲ್ಲಿ ನಾವು ವಾಸ ಮಾಡುತ್ತಿಲ್ಲ, ಗೊತ್ತಿಲ್ಲ, ಕಟ್ಟುತ್ತಿಲ್ಲ, ಯಾರು ಹೇಳುತ್ತಿಲ್ಲ ಅನ್ನೋ ಒಂದು ಪ್ರಶ್ನೆಗೆ ನಮಗೆ ಶಿಕ್ಷೆ ಯಾವುದು? ಒಂದು ಮಗು ಕುಟುಂಬದಲ್ಲಿ ಹುಟ್ಟುತ್ತಲ್ಲ, ಆ ಮಗುವೇ ನಿಮಗೆ ಶಿಕ್ಷೆ. ಏನದು? ಹುಟ್ಟುವ ಸಮಯ. ಎಲ್ಲರೂ ಕೇಳ್ತಾರೆ, ಮಗು ಹುಟ್ಟೋ ಸಮಯ ಚೆನ್ನಾಗೈತಾ ನೋಡಿ ಅಂತ ಕೇಳ್ತಾರೆ. ಅಮ್ಮ ಚಂದನೂ ಇಲ್ಲ, ಕೆಟ್ಟದ್ದು ಅಲ್ಲ, ಒಳ್ಳೇದೂ ಇಲ್ಲ, ಅದು ಕೇಳಂಗೂ ಇಲ್ಲ, ಅದು ಹೇಳಂಗೂ ಇಲ್ಲ. ಯಾಕೆ ಅಂತ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಎಲ್ಲರೂ ಶುಕ್ರವಾರನೇ ಹುಟ್ಟಬೇಕಿತ್ತು, ಎಲ್ಲರೂ ಸೋಮವಾರನೇ ಹುಟ್ಟಬೇಕಿತ್ತು, ಎಲ್ಲೂ ಹಗರಲ್ಲೇ ಹುಟ್ಟಬೇಕಿತ್ತು, ಹೌದಲ್ಲ? ಹುಟ್ಟತಾ ಇದ್ದಾರಾ? ಇಲ್ಲ. ಇನ್ನು ತಪ್ಪು ಯಾವುದು? ಇದೇ ಶಿಕ್ಷೆ. ನೀವು ಕಟ್ಟಿರುವ ಮನೆಯೇ ನಿಮ್ಮ ಹುಟ್ಟುವ ಮಗುವಿನ ಶಿಕ್ಷೆ. ಅಮಾವಾಸ್ಯೆ ಹುಟ್ಬಿಡ್ತು ಸ್ವಾಮಿ, ಅರ್ಧ ರಾತ್ರಿ ಹುಟ್ಬಿಡ್ತು ಸ್ವಾಮಿ, ನಾನು ಹೇಳಿದ್ನ ಕೇಳಲ್ಲ ಸ್ವಾಮಿ, ಯಾರನ್ನೋ ಕಟ್ಕೊಂಡು ಓಡ್ಬಿಟ್ಟ ಸ್ವಾಮಿ. ಇವೆಲ್ಲ ನಡೀತಕ್ಕಂಥ ದುರಂತಗಳು ನಿಮ್ಮ ಅಜ್ಞಾನದಿಂದ, ನಿಮ್ಮ ಬುದ್ಧಿಯಿಂದ ನಿಮ್ಮ ಮನೆಯನ್ನು ನಿರ್ಮಾಣ ಮಾಡಿರುವ ಕಾರಣ ನಿಮ್ಮ ಕುಟುಂಬದ ಕರ್ಮವನ್ನ ಮಗು ಹೇಗೆ ತರುತ್ತೆ ಅಂತಕ್ಕಂಥ ಸತ್ಯವನ್ನು ನಾವು ತಿಳ್ಕೋಬೇಕು. ಹುಟ್ಟಿದ ಸಮಯ, ಒಂದು ದೇಹ ಸಾವನ್ನ ಅಪ್ಪಿದಾಗ, ಅಂದರೆ ಸಾವಾದ ಅಂತ ದೇಹ ತನ್ನ ಆತ್ಮ ವಿಸರ್ಜನೆ ಆಗ್ತಕ್ಕಂತಹ ವಿಚಾರಕ್ಕೆ ಅದು ಮತ್ತೆ ಹೇಗೆ ಹೋಗುತ್ತೆ, ಎಲ್ಲಿ ಸೇರುತ್ತೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದಾಗ ಇದು ಹಳೆಯ ಋಣಶೇಷ. ಹಿಂದೆ ಏನೆಲ್ಲ ಅನುಭವಿಸಿತ್ತು ದೇಹ ಇದ್ದಾಗ, ಆ ಶೇಷದ ಮೂಲಕವಾಗಿ ಆತ್ಮ ಮುಂದೆ ಪಾಸ್ ಆಗತ್ತೆ. ಅದು ಮತ್ತೆ ಒಳ್ಳೆಯ ಋಣ ಅಂದರೆ ಹೊಸ ಋಣಶೇಷಕ್ಕೆ ಅನುಸಾರವಾಗಿ ಮತ್ತೆ ಗರ್ಭವನ್ನು ಧರಿಸುತ್ತೆ. ಆತ್ಮ ತಾನೇ ರೂಪಿಸ್ಕೊಳ್ಳುತ್ತೆ. ಆತ್ಮ ಯಾರು? ಭಗವಂತ. ದೇಹವನ್ನ ಅದಕ್ಕನುಸಾರವಾಗಿ ತಾನು ಸೇರ್ಕೊಳ್ಳುತ್ತಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾವು ಕಟ್ಟಿದ ಮನೆಯಿಂದಾನೇ ಸಾಧ್ಯ. ಒಳ್ಳೆಯ ರೀತಿಯಲ್ಲಿ ನನಗೆ ಮಗು ಬಂತು, ಒಳ್ಳೆ ರೀತಿಯಲ್ಲಿ ನಮಗೆ ಅದೃಷ್ಟ ಬಂತು ಹೇಳುವಂಥ ಮನೆಯೂ ಇದೆ.
ಮಗು ಹುಟ್ಟಿದ ಮೇಲೆ ನಮ್ದು ತುಂಬಾ ಸಮಸ್ಯೆ ಅಂತ ಹೇಳುವ ಮನೆಯೂ ಇದೆ. ಹಾಗಿರಬೇಕಾದ್ರೆ ನಾವು ಮಗು ಹುಟ್ಟೋ ಸಮಯವನ್ನ ನಾವು ಕೇಳಿ ಯಾಕೆ ಸರಿಯಾದ ಸಮಯ ಅಂತಕ್ಕಂಥದ್ದು ಆಗ್ತಾ ಇಲ್ಲ ಅಂದ್ರೆ ಕೊನೆಗೆ ಎಲ್ಲಿಗೆ ಹೋಗಿದ್ದೀವಿ ನಾವು ಅಂದ್ರೆ ಹುಟ್ಟೋ ಸಮಯವನ್ನೇ ರೀಮೇಕ್ ಮಾಡ್ತಾ ಇದ್ದೀವಿ. ಅಂದ್ರೆ ಅದನ್ನೇ ಕಟ್ ಮಾಡ್ತಾ ಇದ್ದೀವಿ. ಕದ್ದುಬಿಟ್ಟು ಮಗು ಎತ್ಕೋತಾ ಇದ್ದೀವಿ. ಕದ್ದುಬಿಟ್ಟು ಮಗು ಎತ್ಕೊಳ್ಳೋದು ಅಂದ್ರೆ ಏನಮ್ಮ, ನಾವೇ ಸೀಸರೀನ್ ಮಾಡಿಸೋದು. ಇದನ್ನ ಬಾಕ್ಸ್ ಅಲ್ಲಿ ಮಗು ಎತ್ಕೊಂಡಂಗೆ, ಅದು ಜನನವಾಗ್ಲಿಲ್ಲ, ಅದಕ್ಕೆ ಮಗುವಿಗೆ ರಿಯಲ್ ಲೈಫ್ ಇಲ್ಲ. ಅದಕ್ಕೂ ಒಂದು ಬೋರ್ಡ್ ಹಾಕ್ತಾರೆ, ಸ್ವಾಮಿ 8:20 ಮಗು ಹುಟ್ಟಿತು. ಪುರೋಹಿತರಾದವರು ಜಾತಕ ಕುಂಡಲಿ ಬರೆಯುವಂತಹ ಪುಣ್ಯಾತ್ಮರು ಮಗು ಸೀಸರೀನ್ನ ಅಥವಾ ನಾರ್ಮಲ್ಲ ಅಂತ ಕೇಳೋದಿಲ್ಲ, ಇವ್ರು ಹೇಳೋದಿಲ್ಲ. ಆ ಟೈಮ್ಗೆ ಅದಕ್ಕೊಂದು ಸೀಲ್ ಹಾಕ್ಬಿಡ್ತಾರೆ, ಇದು ಈ ನಕ್ಷತ್ರ ಹುಟ್ಟಿತು ಅಂತ. ಮಗುಗೂ ನಕ್ಷತ್ರಕ್ಕೂ ಕುಟುಂಬಕ್ಕೂ ಸಂಬಂಧನೇ ಇರಲ್ಲ. ಜೀವನ ಪರ್ಯಂತ ಆ ಮಗುನ ತಗೊಂಡೋಗಿ ತಳ್ಳಿಬಿಡ್ತಾರೆ ಮೂಲೆಗೆ. ಮಗು ಹುಟ್ಟಿ ಚೆನ್ನಾಗಿಲ್ವಂತೆ, ಮಗು ಹುಟ್ಟಿ ಚೆನ್ನಾಗಿಲ್ವಂತೆ. ಅರೆ ಆ ಮಗು ಹುಟ್ಟಿದ ಅಲ್ಲರಿ ಅದು. ಎಷ್ಟು ಸುಳ್ಳಾಗಿ ಹೋಗ್ತಾ ಇದ್ದೀವಿ ನಾವು. ಏನು ಅರ್ಥ ಆಗ್ತಾ ಇದೆಯಮ್ಮ? ಇದು ಸುಳ್ಳು ಅಂತ ಅನಿಸ್ತಾ ಇದೆಯಾ, ಅಥವಾ ನಾವು ನಿಜಕ್ಕೂ ತಿಳ್ಕೊಳ್ಳದೆ ಹೋಗ್ತಾ ಇದ್ದೀವಿ ಅಂತನಾ? ತಿಳ್ಕೊಳ್ದೆ ನಾವೇ ಹೋಗ್ತಾ ಇದ್ದೀವಿ ಅಲ್ವಾ? ನಾವು ಬೇರೆಯವ್ರ ಮೇಲೆ ಹೊಣೆ ಮಾಡೋದಲ್ಲ. ಅಲ್ವಾ ಕೇಳ್ದೋ ಸ್ವಾಮಿ, ಅವ್ರು ಹೇಳಿದ್ರು ನಾವು ಎಷ್ಟಿಟ್ಟೋ ಸ್ವಾಮಿ, ಎಲ್ಲರದು ಇದೇ ವಿಚಾರ. ಏನಕ್ಕೆ ಇದಿಟ್ರಿ ಅಂದರೆ ಸ್ವಾಮಿ ನಮ್ಮವ್ರು ಹೇಳಿದ್ರು, ನಮ್ಮ ಯಜಮಾನ್ರು ಅಂತ ಹೇಳ್ತಾರೋ ಅಥವಾ ಪುರೋಹಿತರು ಅಂತ ಹೇಳ್ತಾರೋ ಅಥವಾ ಗುರುಜಿ ಅಂತ ಹೇಳ್ತಾರೋ ಅಥವಾ ಸ್ವಾಮೀಜಿ ಅಂತ ಹೇಳ್ತಾರೋ ಗೊತ್ತಿಲ್ಲ. ಆಮೇಲೆ ದೇವ್ರು ಬರೋ ಗುಡ್ಡಪ್ಪ ಹೇಳ್ತಾರೋ, ಯಾರು ಬೇಕಾದ್ರೂ ಆಗ್ಬೋದು. ಅವ್ರ ಮೂಲಕ ಅವ್ರು ಹೇಳಿದ್ರು, ಇವ್ರು ಇಟ್ಟರು. ಮಗು ಸರಿ ಹೋಗುತ್ತಾ? ಹೆಸರಿಗೂ ಅದಕ್ಕೂ ಹೊಂದಾಣಿಕೆ ಆಗತ್ತಾ? ಗೊತ್ತಿಲ್ಲ. ನೀವಿಟ್ಟವ್ರಿಗೆ ಗೊತ್ತಾ? ಇಲ್ಲ. ಅವ್ರು ಹೇಳಿದವ್ರಿಗೆ ಗೊತ್ತಾ? ಇಲ್ಲ. ಇದು ನಿಮ್ಮ ಮನೆಯಲ್ಲೇ ನಡೀತಿರ್ತಕ್ಕಂಥ ಘೋರವಾದ ಯುದ್ಧ. ಇದನ್ನ ಗೃಹ ಯುದ್ಧ ಅಂತ ಹೇಳ್ತೀವಿ. ಅದಕ್ಕೆ ಕಾರಣ ನಮ್ಮ ಮನೆಯಲ್ಲಿರ್ತಕ್ಕಂತಹ 2 ದ್ವಾರಗಳು ಇದ್ದಾಗ ಆ ದ್ವಾರಗಳು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಇದ್ದಾಗ ಹುಟ್ಟುವ ಮಗು, ಬರುವಂಥ ಸೊಸೆ, ಬರುವಂಥ ಅಳಿಯ, ಸಿಗುವಂಥ ಸ್ನೇಹಿತ, ಪ್ರತಿಯೊಂದಕ್ಕೂ ಕ್ವಾಲಿಟಿ ಕೊಡ್ತಕ್ಕಂಥ ಸತ್ಯ ಇರೋದೇ ನಮ್ಮ ವಾಸದ ಮನೆಯಿಂದ ಮಾತ್ರ ಸಾಧ್ಯ. ಯಾಕೆ ಅಂದರೆ ಪ್ರಕೃತಿಯನ್ನು ಬಿಟ್ಟು ನಾವು ಬದುಕಕ್ಕಾಗಲ್ಲ. ಪ್ರಕೃತಿಯನ್ನು ದೇವರು ಅಂತ ಒಪ್ಕೊಂಡಿದ್ದೀವಲ್ಲ, ಹಾಗಿದ್ದ ಮೇಲೆ ಪ್ರಕೃತಿಯನ್ನು ಕೆಡಿಸಿ ಯಾಕೆ ಮನೆ ಕಟ್ತಾ ಇದ್ದೀರಾ? ಏನು ಕೆಡಿಸಿದ್ದೀವಿ ಅನ್ನೋದು ಇನ್ನೊಂದು ಸ್ವಲ್ಪ ಮುಂದುವರೆದು ಹೇಳೋಣ. ಏನು ಕೆಡಿಸಿರ್ಬೋದು? ಇಷ್ಟೆಲ್ಲ ಮಾಡಿಬಿಟ್ಟು ಹೋಗಕ್ಕೆ ಬರಕ್ಕೆ ಗ್ರಹಗಳನ್ನು ಅನುಸರಿಸ್ತಾ ಇರ್ತಕ್ಕಂತಹ ರೀತಿಯಲ್ಲಿ ಮನೆಯನ್ನು ಕಟ್ಟಿಬಿಟ್ಟು ನಾವು ಕೇಳೋದೇನು ಅಂದರೆ, ಒಂದು ದೇವ್ರ ಮನೆ ಬೇಕಲ್ವ ಮನೆಗೆ? ನೀವು ಮನೆಯನ್ನೇ ದೇವ್ರನ್ನ ಆಚೆ ಕಳಿಸ್ಬಿಟ್ಟು ಮನೆಗೊಂದು ದೇವ್ರ ಮನೆ ಮಾಡ್ತಾ ಇದ್ದೀರಲ್ಲ, ಎಷ್ಟರ ಮಟ್ಟಕ್ಕೆ ದೀಪ ಉರಿತಾ ಇದೆ, ಎಷ್ಟರ ಮಟ್ಟಕ್ಕೆ ನೀವು ಬೆಳಗ್ಗೆ ಎದ್ದು ಬೇಗ ದೇವ್ರ ಮನೆಗೆ ಹೋಗ್ತೀರಾ ನೋಡ್ಕೊಳ್ಳಿ. ಅದಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಾ ನೋಡ್ಕೊಳ್ಳಿ. ಯಾವುದನ್ನ ನಾವು ಮಾಡ್ಕೋಬೇಕು? ಬುದ್ಧಿಯನ್ನ ಖರ್ಚು ಮಾಡಿ ದೇವ್ರ ಮನೆ ಮಾಡ್ತಾ ಇದ್ದೀವಿ, ಬುದ್ಧಿಯನ್ನ ಖರ್ಚು ಮಾಡಿ ಮನೆ ಕಟ್ಟಿದ್ದೀವಿ. ಯಾಕೆ ಅಂದರೆ ನನಗೆ ಸ್ವಲ್ಪ ಅಗಲ ಬೇಕು ರೂಮು, ಬುದ್ಧಿ ನಿಮ್ಮದೇ. ಬಾಲ್ಕನಿ ಸ್ವಲ್ಪ ಅಗಲ ಬೇಕು, ನಿಮ್ಮದೇ ಬುದ್ಧಿ. ಬಾಗಿಲು ಈ ಕಡೆ ಇಟ್ಕೊಂಡ್ರೆ ಒಳ್ಳೆಯದು, ನಿಮ್ಮದೇ ಬುದ್ಧಿ. ದೇವ್ರ ಮನೆ ಮಾಡಲೇಬೇಕು, ನಿಮ್ಮದೇ ಬುದ್ಧಿ. ಈ ಬುದ್ಧಿಯನ್ನು ಖರ್ಚು ಮಾಡುತ್ತಿರುವುದೇ ನಿಮ್ಮ ಕರ್ಮ. ಈಗ ನೋಡಿ, ಇವತ್ತು ರಾತ್ರಿ ಭಗವಂತನಿಗೆ ಧ್ಯಾನ ಮಾಡ್ತಕ್ಕಂಥದ್ದು, ಭಗವಂತನ ಭಜನೆ ಮಾಡ್ತಕ್ಕಂಥ ಮಾಡ್ತಾ ಇದ್ದಾರೆ ನಮ್ಮ. ಎಂಥ ಅದ್ಭುತವಾದ ಪವಾಡ ಇವತ್ತು. ಅಬಾ ಅಲ್ವಾ? ನಾವು ಭಾರತೀಯರು ಏನು ಮಾಡೋಕ್ಕಾಗಲ್ಲ, ಅವರಿಗೆಲ್ಲ ಬುದ್ಧಿ ಹೇಳೋಕ್ಕಾಗತ್ತಾ? ಓಡ್ತಾ ಇರಿ ಇಷ್ಟಂತೂ ಹೇಳ್ಬೋದು. ಆದರೆ ಯಾಕೆ ಆ ರೀತಿ ಹುಚ್ಚುತನದ ಮನಸ್ಥಿತಿ ಬರ್ತಾ ಇದೆ ಅಂದರೆ, ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಬುದ್ಧಿವಂತಿಕೆಯಿಂದ ನಮ್ಮ ಮಕ್ಕಳು ನಮ್ಮವರಲ್ಲ. ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಕ್ಕಳು ನಮ್ಮ ಮಕ್ಕಳಲ್ಲ. ಯಾಕೆ ಅಂದರೆ ನಾವು ಯಾವುದನ್ನ ತಿಳಿಬೇಕು, ತಿಳಿದಿಲ್ಲ. ಈಗ ಕಾಲ್ ಮಾಡಿದ್ದಾರೆ, ಕರೆ ಇದೆ, ಮಾತಾಡ್ತಾ ಹೋಗೋಣ ಗುರುಜಿ. ಇನ್ನು ಪುತ್ತೂರಿನಿಂದ ಹೊನ್ನಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಹೊನ್ನಪ್ಪ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಓಕೆ, ನಕ್ಷತ್ರವನ್ನ ತಿಳಿಸಿ. ಪುನರ್ವಸು ನಕ್ಷತ್ರ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ ನಮಸ್ಕಾರ ಗುರುಜಿ. ನಾರಾಯಣ ಹೇಳಿಪ್ಪ, ಯಾರು ಪುನರ್ವಸು ನಕ್ಷತ್ರ? ಯಾರು? ನಾನೇ. ಎಷ್ಟು ವಯಸ್ಸು? ನಂದು 50. ಏನ್ ಮಾಡ್ತಾ ಇದ್ದೀರಾ? ನಾನು KSRTC ನೌಕರಿ ದುರ್ಗಡೆ. ಏನ್ ತಿಳ್ಕೋಬೇಕು ಅಂತ ಮಾಡಿದ್ರಿ? ಆರೋಗ್ಯದ ಬಗ್ಗೆ. ಆರೋಗ್ಯದ ಬಗ್ಗೆ ಮೊದಲು ಗೊತ್ತಿತ್ತಾ, ಈಗ ಗೊತ್ತಾಗಿದ್ದ ಆರೋಗ್ಯ ತಿಳ್ಕೋಬೇಕಂತ?
ಆ ಮೊದಲು ಗೊತ್ತಿತ್ತು, ಆದ್ರೆ ನಾನು ಅಷ್ಟೊಂದು ಸ್ವಲ್ಪ ಕೇರ್ಲೆಸ್ ಮಾಡಿದೆ. ಯಾಕೆ? ಹೆಂಗೋ ನಡೆಯುತ್ತೆ ಅಂತನಾ? ಅದು ಅಂದ್ರೆ ಈಗ ನಂಗೆ ಕಣ್ಣು ಕಾಣೋದಿಲ್ಲ. ಓಕೆ, ಕನ್ನಡಕ ತಗೊಂಡ್ರಾ? ಇಲ್ಲ, ಏನು ಇಲ್ಲ, ಕನ್ನಡಕನೂ ಅಲ್ಲ, ಏನು ಫುಲ್ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ. ಓಕೆ, ಯಾಕೆ ಏನು ತೋರಿಸ್ಬಿಟ್ಟು ತಗೋಬಾರ್ದು ಅಂತ ತೀರ್ಮಾನ ಮಾಡಿದ್ರೆ ಹೇಗೆ? ಅಲ್ಲ ಗುರುಗಳೇ, ನಾನು ಅದು ನಂಗೆ ಟಿಬಿ ಕಾಯಿಲೆ ಬಂತು. ಕೊರೋನಾ ಟೈಮ್. ಓಕೆ, ಎಷ್ಟು ವರ್ಷ ಆಯ್ತು ನಿಮ್ಗೆ ಇದು ಗೊತ್ತಾಗಿ? ಇದು ಗೊತ್ತಾಗಿ 3 ವರ್ಷ ಆಯ್ತು. 3 ವರ್ಷ? ಹೌದೌದು. ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ? ಈಗ ಟ್ರೀಟ್ಮೆಂಟ್ ಆಗಿ ಈಗ ಆರಾಮಾಗಿದೆ. ಈಗ ಕಣ್ಣು ಮಾತ್ರ ಕಾಣೋದಿಲ್ಲ ಅಷ್ಟೇ. ಓಕೆ, ಈಗ ವಿಚಾರಕ್ಕೆ ಬರೋಣ. ಯಾಕೆ ಈ ವಿಚಾರ ನನಗೆ ಯಾಕೆ ಬಂತು, ನಾನೇನ್ ತಪ್ಪು ಮಾಡಿದ್ದೆ ಅಂತ ಬಂತು ಅಂತ ಅನ್ಸಲ್ವಾ ನಿಮ್ಗೆ? ಅನ್ಸುತ್ತೆ ಗುರುಗಳು. ಈಗ ನೀವು ಊಟ ಮಾಡ್ತಕ್ಕಂಥದ್ದು ಮತ್ತೆ ನಿದ್ದೆ ಮಾಡ್ತಕ್ಕಂಥದ್ದು ಕರೆಕ್ಟ್ ಆಗಿದೆ ಅಂತ ಅನ್ಸಿದ್ಯಾ ನಿಮ್ಗೆ? ನಂಗೆ ಅಂದ್ರೆ ಅಷ್ಟೊಂದು ಗೊತ್ತಾಗಲ್ಲ ಗುರುಗಳೇ. ಅಂದ್ರೆ ರಾತ್ರಿ ಮಲಗದಾಗ ನಿಮ್ಮ ಉಸಿರಾಟವನ್ನ ನೀವು ಕರೆಕ್ಟ್ ರೀತಿಯಲ್ಲಿ ಉಸಿರಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಿದೆಯಾ? ಅಲ್ಲ, ಅದು ನಂಗೆ ನಾನು ಬಾಯಿ ಉಸಿರಾಡ್ಬೋದಾ? ಅದನ್ನೇ ನೀವು ಬಾಯಿ ಬಿಡ್ಲಿ ಅಂತ ನಾನು ಹೇಳಿಸ್ಲಿಲ್ಲ. ಅದಕ್ಕೋಸ್ಕರ ನೀವು ಮೂಗಲ್ಲಿ ಉಸಿರಾಡೋರು ಬಾಯಲ್ಲಿ ಉಸಿರಾಡೋರಿಗೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿನ್ನೆ ಕೂಡ ಹೇಳಿದೆ, 2026 ಏನು ಅಂದರೆ ಕ್ಯಾನ್ಸರ್ ರೋಗ ಅಂತಕ್ಕಂಥದ್ದಾಗಲಿ, ನಾವು ತಿಳ್ಕೊಂಡಿರ್ತಕ್ಕಂತಹ ನಮ್ಮ ದೇಹಕ್ಕೆ ಬೇಡದೇ ಇರೋ ರೋಗ ಯಾವುದೇ ಬರಲಿ, ಒಂದು ಗಿಫ್ಟ್ ಜಾಸ್ತಿ ಆಗತ್ತೆ. ಯಾಕೆ ಅಂದರೆ ಮಕ್ಕಳಿಂದ ದೊಡ್ಡವರಾದಿಯಾಗು ಮೂಗಿನಲ್ಲಿ ಉಸಿರಾಡ್ಕೊಂಡು ನಿದ್ದೆ ಮಾಡೋರು 70% ನಮ್ಮ ಭಾರತ ದೇಶದಲ್ಲಿ ಇಲ್ಲ. ಚಿಕ್ಕ ಮಕ್ಕಳಾದಿಯಾಗಿ ಇವತ್ತು ಹುಟ್ಟಿದ ಮಗುವಿನಿಂದ ಸಾಯೋ ವೃದ್ಧರವರೆಗೂ ಮೂಗಿನಲ್ಲಿ ಉಸಿರಾಟ ಆಡಿ ನಿದ್ದೆ ಮಾಡ್ತಕ್ಕಂಥದ್ದು 70% ಭಾರತ ದೇಶದಲ್ಲಿ ಇಲ್ಲ. ಆದ ಕಾರಣ ನಮ್ಮ ದೇಶದಲ್ಲಿ ಕ್ಯಾನ್ಸರು, ಶುಗರು ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಜಾಸ್ತಿ ಆಗತ್ತೆ ಹೊರತು ಕಮ್ಮಿ ಆಗ್ಲಿಕ್ಕಿಲ್ಲ. ನಿಮ್ಮ ಮೂಲಕ ಭಾರತ ದೇಶಕ್ಕೆ ಎಲ್ಲರಿಗೂ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ಮತ್ತೆ ಎರಡನೇ ವಿಷಯ, ನೀವು ಊಟ ಮಾಡ್ತಕ್ಕಂಥ ವಿಚಾರಕ್ಕೆ ಹೋದಾಗ, ತಿಂಡಿ ತಿಂದಾಗ, ಊಟ ಮಾಡಿದಾಗ ಈ ಮೋಷನ್ಗೆ ಹೋಗ್ತಕ್ಕಂಥದ್ದು ಯಾವಾಗ ಅಂದ್ರೆ ಅವಾಗ ಹೋಗ್ತಕ್ಕಂಥ ಅಭ್ಯಾಸ ಅಂತ ನಿಮ್ಗೆ ಅರ್ಥ ಆಗಿದೆಯಾ? ಈಗ ಹೇಳ್ತೀನಿ ಕೇಳಿ. ಇದು 2ನೇ ಸ್ಟೇಜು. ಊಟ ಮಾಡಿದ ತಕ್ಷಣ, ತಿಂಡಿ ತಿಂದ ತಕ್ಷಣ ಬಾತ್ರೂಮ್ಗೆ ಹೋಗ್ಬೇಕು. ಆಮೇಲೆ ತಿಳ್ಕೋಬೇಕು, ಕ್ಯಾನ್ಸರ್ ಅಪ್ಲಿಕೇಶನ್ ರೆಡಿ. ಕ್ಯಾನ್ಸರ್ ಅಪ್ಲಿಕೇಶನ್ ರೆಡಿ. ವೈಜ್ಞಾನಿಕವಾಗಿ ಇದಕ್ಕೆ ಜಾಗ ಇಲ್ಲ, ನಾವು ಪ್ರೂವ್ ಮಾಡ್ತೀವಿ. ಯಾವ ಕಾರಣಕ್ಕೂ ಮೋಷನ್ ಪದೇ ಹೋಗೋದ್ರು ಒಳ್ಳೇದು ಅಂತ 4 ಸಲ ಹೋಯ್ತೀನಿ, 5 ಸಲ ಹೋಯ್ತೀನಿ ಅಂತ ಕೆಲವು ಬಾರಿ ಜೋರಾಗಿ ಹೇಳ್ಕೊತಾರೆ. ಹೋಗಬಾರದು. ಅಪ್ಲಿಕೇಶನ್ ಹಾಕೊಂಡಿದ್ದೀರಾ, ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಇದನ್ನ ನೀವು ತಿಳ್ಕೊಳ್ಳೋದೇ ಆದರೆ ಇವತ್ತು ನೀವು ನನಗೇನೋ ಬಂದಿದೆ ಅನ್ನೋದಕ್ಕಿಂತ ಸ್ವಲ್ಪ ರಿಪೇರಿ ಆಗಬಹುದು. ಇದನ್ನ ತಿಳ್ಕೊಂಡ್ರೆ ತಿಳ್ಕೊಳಕ್ ರೆಡಿ ಇದ್ದೀರಾ? ತಿಳ್ಕೊಳ್ತೀನಿ ಗುರುಗಳೇ. ಅದಕ್ಕೆ ಏನು ಮಾಡಬೇಕಾಗತ್ತೆ ಅಂತಕ್ಕಂಥ ವಿಚಾರವನ್ನ ಕ್ರಮಬದ್ಧತೆಯಾಗಿರ್ತಕ್ಕಂತಹ ನಿಮ್ಮ ದೇಹದಲ್ಲಿ ಇರ್ತಕ್ಕಂತಹ ಯಾವ ರೀತಿ ವಿಷ ಇದೆ, ಯಾವ ಮೂಲಕ ವಿಷ ಇದೆ, ಆ ವಿಷವನ್ನ ಹೇಗೆ ಹೊರಗೆ ತರಬೇಕು ಅಂತಕ್ಕಂಥ ಸತ್ಯವನ್ನ ನೀವು ತಿಳ್ಕೊಳ್ಳೋದೇ ಆದ್ರೆ ಅದನ್ನ ನಮಗೆ ಬಂದಿದೆ ಅನ್ನೋದಕ್ಕಿಂತ ನನಗೆ ಬಂದೇ ಇಲ್ಲ ಅಂತ ಅನ್ಕೊಳ್ಳಿ. ನಿಮ್ಮ ದೇಹವನ್ನ ಹೇಗೆ ರಕ್ಷಣೆ ಮಾಡ್ಕೋಬೇಕು ಆಹಾರದಲ್ಲಿ, ನಿದ್ದೆಯಿಂದ ಅಂತ ನೀವು ತಿಳ್ಕೊಳ್ಳೋದೇ ಆದ್ರೆ ಹೇಳ್ಕೊಡೋಣ. ಹಾಗಂತ ಅದು ನಿರ್ಮೂಲ ಆಗ್ಬಿಡುತ್ತೆ, ಬರೋದೇ ಇಲ್ಲ, ಇನ್ನು ಹೊರಟೋಗುತ್ತೆ, ನಾನು ಹೇಳಿ ರೆಡಿ ಮಾಡ್ತೀನಿ ಅಂತಕ್ಕಂಥದ್ದಲ್ಲ. 2 ವರ್ಷ ಇರ್ತಕ್ಕಂಥದ್ದು ಎಂಡಿಂಗ್ ಸ್ಟೇಜ್ ಅಂದ್ರೆ ಒಂದು 5 ವರ್ಷ ಮುಂದಕ್ಕೆ ಹೋಗ್ಬೋದು. ಇದನ್ನ ಪ್ರಯತ್ನವನ್ನ ಪಟ್ಟರೆ ನಾನು ಹೇಳ್ಕೊಡಕ್ಕೆ ರೆಡಿ ಇರ್ತೀನಿ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಯೋಚನೆ ಮಾಡಬೇಡಿ. ಊಟದ ಕ್ರಮ, ನಿದ್ದೆಯ ಕ್ರಮವನ್ನು ತಿಳ್ಕೊಳ್ಳೋದೇ ಆದರೆ ಯಾರು ಹೆದರಬೇಕಾಗಿಲ್ಲ. 2026ಕ್ಕೆ ಈ ರೀತಿ ಬರ್ತು ಅಂತ ಹೇಳ್ತಿದ್ರೆ ಹೆದರ್ಕೊಳ್ಳೋದಲ್ಲ, ತಿಳ್ಕೊಳ್ಳಿ ಅನ್ನೋದಕ್ಕೆ ನಾನು ಎಚ್ಚರಿಕೆ ಕೊಡೋಕ್ಕೆ ಮಾತು ಹೇಳಿದ್ದೀನಿ ಹೊರತು ಹೆದರ್ಕೊಳ್ಳೋಕೋ ಅಲ್ಲ. ನಿಮ್ಮ ಮೂಲಕ ಎಲ್ರಿಗೂ ಅರ್ಥ ಆಗಲಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಹೊನ್ನಪ್ಪ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ರಿ. ಮತ್ತಷ್ಟು ವಿಚಾರವನ್ನ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ಕೊಪ್ಪಳದಿಂದ ಶರಣಪ್ಪ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಶರಣಪ್ಪ. ನಮಸ್ಕಾರ ಮೇಡಮ್. ಹೇಳ್ರಿ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು?
ನಾನು ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವರ ನಕ್ಷತ್ರವನ್ನ ತಿಳಿಸಿ. ಅವ್ರ ನಕ್ಷತ್ರ ಪೂರ್ವ ಭಾದ್ರಪದ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ರೀ ಗುರುದೇವ್ರೆ, ನಮಸ್ಕಾರ. ನಾರಾಯಣ, ಯಾವ ಊರಿಂದ? ನಾನು ಕೊಪ್ಪಳದಿಂದ ಮಾತಾಡ್ತಾ ಇರೋದು, ಶರಣಪ್ಪ ಅಂತ. ಎಷ್ಟು ವರ್ಷ ಮಗ? ಮಗನಿಗೆ ವಯಸ್ಸು 40. ಓಕೆ, ಏನ್ ಕೇಳಬೇಕು ಅವನ ಬಗ್ಗೆ? ಅವನು ಯಾಕೆ ಈ ತರ ಆದ, ಏನ್ ತಪ್ಪು ನಂದು ಏನ್ ಅವಂದು ಅಂತ ಕೇಳ್ತಾ ಇದ್ದೀನಿ. ಹಬ್ಬ ಹಬ್ಬ ಹಬ್ಬ, ಸದ್ಯಕ್ಕೆ ನಿಮ್ ಬಾಯಿಂದ ಕೇಳ್ಬೋಣ, ಯಾರ್ದಿರ್ಬೋದು ಅಂತೀರಾ? ತಪ್ಪು ನಂದೇ. ಯಾಕಂದ್ರೆ ನಾನು ಒಬ್ಬ ಡ್ರೈವರು. ಮೊದಲು ನಾನು ನನ್ನ ಹೆಂಡರು ಮಕ್ಕಳನ್ನ ಸರಿಯಾಗಿ ನೋಡಿಲ್ಲ. ಆಮೇಲೆ ಈಗ ನನಗೆ ತ್ರಾಸ ಆಗ್ತಾ ಇದೆ. ಯಾಕಂದ್ರೆ ನನಗೆ 70 ವಯಸ್ಸು. ನಾನು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಗುರುಗಳೇ. ಅಲ್ಲ, ನೀವ್ ಯಾಕೆ ನಿನ್ನೆ ತಾನೇ ಹೇಳ್ದೆ ಗಂಡಸರು ಅಳಬಾರ್ದು ಅಂತ, ಇವತ್ತು ಯಾಕೆ ಅಳ್ತಿದ್ದೀರಪ್ಪ? ಅಳಬಾರ್ದು, ಯಾಕೆ ಅಳೋದು? ಏನ್ ತಪ್ಪು ಮಾಡಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಓಕೆ, ಹೇಳ್ಕೊಡೋಣ, ಯೋಚನೆ ಮಾಡ್ಬಿಡಿ, ಧೈರ್ಯವಾಗಿರಿ. ಈಗ ತಪ್ಪನ್ನ ತಿದ್ಕೋತೀರಾ? ತಿದ್ಕೋತೀನಿ. ಓಕೆ, ಅಷ್ಟು ಮಾಡಿ ಖುಷಿಯಾಗಿರಿ, ಚೆನ್ನಾಗಿ ಮಾತಾಡಿ. ನೀವು ಹೊತ್ಕೊಂಡು ಮಾತಾಡೋದು ನಮಗ್ ಕಷ್ಟ ಆಗತ್ತೆ. ಖುಷಿಯಾಗಿರಿ. ಈಗ ಗುರುಗಳದು ಕರೆ ಸಿಕ್ಕಿದೆ, ನಮ್ಗೇನೋ ವಿಷಯ ಗೊತ್ತಾಗತ್ತೆ ಅಂತ ಖುಷಿಯಾಗಿರಿ. ನೋಡಿ, ಭಗವಂತ ಪ್ರತಿಯೊಬ್ಬ ಮನುಷ್ಯನಿಗೆ ಪರೀಕ್ಷೆ ಕೊಟ್ಟಿದ್ದಾನೆ, ಬರೀರಿ ಅಂತ. ನೀವು ಪರೀಕ್ಷೆಯಲ್ಲಿ ಬರೀದೇನೆ ನನಗೆ ಗೊತ್ತಿಲ್ಲ, ನಾನು ಓದಿಲ್ಲ ಅಂತ ಮರ್ಚಿಟ್ಬಿಟ್ಟು ಹೊಂಟೋಗ್ಬಿಟ್ರೆ ಹೇಗೆ? ಬರೀಬೇಕು, ಏನ್ ಗೊತ್ತಿದೆ ಬರೀಬೇಕು, ಅದು ಮಾರ್ಕ್ ಸಿಕ್ಕತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ದುಃಖ ಬರೋದು, ಕಷ್ಟ ಬರೋದು, ನಷ್ಟ ಬರೋದು ಎಲ್ಲವೂ ಕೂಡ ಭಗವಂತ ಕೊಟ್ಟಿದ್ದಲ್ಲ. ನಾವು ಹೆದರ್ಕೊಂಡು ಅದನ್ನ ಎದುರಿಸಕ್ಕಾಗದೆ ಎದುರ್ಕೋತಾ ಇದ್ದೀವಲ್ಲ, ಇದು ನಾವು ಸೋಲ್ತಾ ಇರೋದು. ನಾವು ಹೆದರಿಸ್ಬೇಕು, ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು. ಅರ್ಥ ಆಯ್ತಾ? ಆಯ್ತು. ಎಷ್ಟು ವರ್ಷದ ನಿಮ್ಮ ಮನೆ? ನಮ್ಮನೆ ಇವಾಗ ನಮ್ಮ ಅಜ್ಜನ ಮನೆ ಇದು. ನಾನು ಕಟ್ಟಿಸಿ ಒಂದು 5 ವರ್ಷ ಆಯ್ತು. ಕಟ್ಟದ್ದು ಅಂದ್ರೆ ನೀವೇ ನಿಮ್ ಪ್ಲಾನ್ ಪ್ರಕಾರ ಕಟ್ಟಿದ್ರ, ಕಟ್ಟಿದ್ರ, ಹೇಗೆ? ಈ ನಮ್ ಪ್ಲಾನ್ ಪ್ರಕಾರ ಇಲ್ಲ ರೀ. ಅವನು ಯಾವನೋ ಒಬ್ಬ ಗೌಂಡಿ ಹೇಳ್ದ, ಆಮೇಲೆ ನಮ್ಮ ಮಾವರು ಹೇಳಿದ್ರು ಕಟ್ಸಿದೀವಿ. ಓಕೆ, ಎಷ್ಟು ಪೂರ್ವ ಪಶ್ಚಿಮ ಎಷ್ಟಿದೆ, ಉತ್ತರ ದಕ್ಷಿಣ ಎಷ್ಟಿದೆ? ಪೂರ್ವ ಪಶ್ಚಿಮ ಒಂದು 21, ದಕ್ಷಿಣ ಇದು ಒಂದು 10 ಇದೆ. ಉತ್ತರ ದಕ್ಷಿಣ ಒಂದು ಒಳಗಡೆ 10 ಇದೆ. 10, 9 ಬರ್ಬೋದು. 10 ಅಡಿ. ಹೌದು ಸ್ವಾಮಿ. ಓಕೆ, ಅಷ್ಟು ಚಿಕ್ಕ ಸೈಟ್ ಅಲ್ಲಿ ಮನೆ ಕಟ್ಟಬೇಕು ಅಂತ ನಿಮ್ದೇ ತೀರ್ಮಾನನಾ? ಇಲ್ಲ ರೀ, ಯಾಕಂದ್ರೆ ನಾನು ಏನು ಸಂಪಾದನೆ ಮಾಡಿರ್ಲಿಲ್ಲ. ಆದ್ರೆ ಇದು ನಮ್ಮ ಅಜ್ಜನ ಆಸ್ತಿ, ಅದನ್ನ ಬಿಟ್ಟು ಹೋಗ್ಬಾರ್ದು. ಇವಾಗ ಹೊರಗಡೆ ಅದನ್ನೇ ರೆಡಿ ಮಾಡ್ಕೊಂಡೆ. ಓಕೆ, ನೋಡಿ ಒಂದ್ ವಿಷಯ, ನೀವು ಮನೆ ಕಟ್ಟೋದಕ್ಕೆ ಮುಂಚೆ ಎಲ್ಲಿದ್ರಿ? ನೀವು ಮನೆ ಕಟ್ಟಕ್ ಮುಂಚೆ ಎಲ್ಲಿದ್ರಿ? ಬಾಡಿಗೆ ಮನೆಯಲ್ಲಿ ಇದ್ವಿ. ಓಕೆ, ಎಷ್ಟು ವರ್ಷ ಇದ್ರಿ ಅಲ್ಲಿ? ಬಾಡಿಗೆ ಮನೆಯಲ್ಲಿ ನಾನು ಸುಮಾರು ಒಂದು 25 ವರ್ಷ ಇದ್ದೇನೆ ಬಿಡಿ ಸ್ವಾಮಿ, ಹೊರಗಡೆ ಎಲ್ಲ. ಈಗ ಬಾಡಿಗೆ ಮನೆಯಲ್ಲಿ ಇದ್ದಂತಹ ಒಂದು ಸಂದರ್ಭಕ್ಕೂ ಈಗ ನೀವು ಕಟ್ಟಿದ ಮನೆಯಲ್ಲಿ ಇರ್ತಕ್ಕಂಥ ಸಂದರ್ಭಕ್ಕೆ ಲೆಕ್ಕ ಹಾಕಿದ್ರೆ ಯಾವ್ದು ಪಾಸು, ಯಾವ್ದು ಫೇಲು? ನನಗೆ ಇವಾಗ ನಾನು ಸ್ವಂತ ಮನೆ ಪಾಸು ಅನಿಸ್ತದೆ. ಬಾಡಿಗೆ ಮನೆಯಲ್ಲಿ ಒಳ್ಳೆ ತ್ರಾಸ ಆಗ್ತಾ ಇತ್ತು. ಇಲ್ಲಿ ಸ್ವಲ್ಪ ನೆಮ್ಮದಿ ಇದೆಯಾ? ನೆಮ್ಮದಿ ಇದೆ. ಓಕೆ, ಬಾಗ್ಲು ಮೇನ್ ಡೋರ್ ಯಾವ ಕಡೆಗೆ ಇಟ್ಟಿದ್ದೀರಾ, ಯಾವ ದಿಕ್ಕು ಇಟ್ಟಿದ್ದೀರಾ? ಈಶಾನ್ಯ ದಿಕ್ಕಿಗಿದೆ. ಅದು ನೀವೇ ಇಟ್ಟಿದ್ದ, ಯಾರನ್ನು ಹೇಳ್ಬಿಟ್ಟು ಇಟ್ಟಿದ್ದ? ಇಲ್ಲ ರೀ, ಅವರೇ ನಮ್ಮ ಮಾವರು ಮತ್ತು ಆ ಗೌಂಡಿ ಒಬ್ಬ ಸ್ನೇಹಿತರು ಅವ್ರು ಹೇಳಿದ್ರು, ಇಲ್ಲ ಈಶಾನ್ಯ ದಿಕ್ಕಿಗಿಡು ಅಂತ. ಓಕೆ, ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡಿದ್ದು ಕರೆಕ್ಟ್ ಟೈಮ್ಗೆ ಅಡಿಗೆ ಮಾಡಕ್ಕಾಗತ್ತೆ, ಕರೆಕ್ಟ್ ಟೈಮ್ಗೆ ಊಟ ಮಾಡಕ್ಕಾಗತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಹಲೋ, ಅಡಿಗೆ ಮಾಡಿದ್ದು ಕರೆಕ್ಟ್ ಟೈಮ್ಗೆ ಅಡಿಗೆ ಮಾಡೋದು, ಕರೆಕ್ಟ್ ಟೈಮ್ಗೆ ಊಟ ಮಾಡೋದು ಆಗತ್ತಾ ನಿಮ್ಮ ಮನೆಯಲ್ಲಿ ಅಂತ ಕೇಳ್ತೀನಿ. ಕರೆಕ್ಟ್ ಟೈಮ್ ಅಡಿಗೆ ಮಾಡ್ತಾರೆ, ಕರೆಕ್ಟ್ ಟೈಮ್ ಊಟ ಮಾಡ್ತೀವಿ ಬಿಡಿ. ಓಕೆ, ಅಡಿಗೆ ಉಳಿತಾಯ ಆಗ್ತಕ್ಕಂಥದ್ದು ಅಂದ್ರೆ ಮಿಕ್ಸೋದು, ವೇಸ್ಟ್ ಆಯ್ತು ಅನ್ನೋದು, ಈ ವಿಚಾರ ಗೊತ್ತಾಗಿದೆಯಾ? ಗೊತ್ತಾಗಿದೆ. ಈಗ ಹಣ ಖರ್ಚಾಗೋದು ಕೂಡ ಸರಿಯಾದ ರೀತಿಯಲ್ಲಿ ನಮಗೆ ಕಲೆಕ್ಟ್ ಆಗ್ತಾ ಇಲ್ಲ, ಮಾಡೋದೇ ಒಂದು ಆಗೋದೇ ಒಂದು ಅಂತಕ್ಕಂಥದ್ದು ಗೊತ್ತಾಗಿದೆಯಾ? ಗೊತ್ತಾಗಿದೆ ಸ್ವಾಮಿ, ಗೊತ್ತಾಗಿದೆ. ಇದಕ್ಕೆ ಅರ್ಥ ಈಶಾನ್ಯಕ್ಕೆ ನೀವು ಬಾಗಿಲಿಟ್ಟಿದ್ದೀರಲ್ಲ, ಈಶಾನ್ಯದಲ್ಲಿ ಮಾಟ ಮಂತ್ರ ಮಾಡ್ತಕ್ಕಂತಹ ಗ್ರಹ ಇದೆ. ಅಲ್ಲಿ ಮಾಟ ಮಂತ್ರ ಯಾರು ಮಾಡಿಲ್ಲ, ನೀವೇ ಮಾಡ್ಕೊಂಡಂಗೆ. ಈಶಾನ್ಯಕ್ಕೆ ಬಾಗ್ಲಲ್ಲಿ ಇರ್ತಕ್ಕಂಥ ಗ್ರಹ ಯಾರು? ಕೇತು. ಅಂದ್ರೆ ಮಾಂತ್ರಿಕ ದೋಷ, ಭಯ, ಆತಂಕ, ಜಗಳ, ಮನಸ್ತಾಪ, ಆಗೋ ಕೆಲಸ ಕಟ್ಟಾಗೋದು, ತುಂಬಾ ಲೇಟ್ ಆಗೋದು, ಹೋರಾಟ ಮಾಡಿ ಮನೆಯಲ್ಲಿ ನೆಮ್ಮದಿ ಕೆಡಿಸ್ಕೊಂಡಿರೋದು. ಇದಕ್ಕೆ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಈಶಾನ್ಯಕ್ಕೆ ಬಾಗಿಲಿಟ್ಟಿರ್ತಕ್ಕಂಥದ್ದು
ಎಷ್ಟರ ಮಟ್ಟಕ್ಕೆ ಸರಿ ಅಂದ್ರೆ ನೀವು ನೇರವಾಗಿ ನಿಮ್ಮ ಮನೇಲಿ ನಡೆಯಕ್ಕಾಗತ್ತಾ ನೋಡಿ, ಕ್ರಾಸ್ ಆಗ್ತಾನೆ ಹೋಗ್ಬೇಕು ಈಶಾನ್ಯಕ್ಕೆ ಬಾಗ್ಲಿಟ್ಟಾಗ. ಈಶಾನ್ಯ ಭಾಗ ಸ್ವಲ್ಪ ಒಳಗಡೆ ಬರಬೇಕಾದ್ರೆ ಕ್ರಾಸ್ ಹೋಗ್ಬೇಕು. ಈಗ ಕ್ರಾಸ್ ನಡಿಗೆ ಒಳ್ಳೇದಾ, ಇಂಟು ಮಾರ್ಕ್ ಒಳ್ಳೇದಾ, ಪ್ಲಸ್ ಒಳ್ಳೇದಾ? ಪ್ಲಸ್ ಒಳ್ಳೆ ಸ್ವಾಮಿ. ಈಗ ನೀನು ಮನೆ ಮಾಡ್ಕೊಳ್ಳೋದು ಇಂಟು ಮಾರ್ಕ್ ಮಾಡ್ಕೊಂಡಿದ್ದೀರಲ್ವಾ? ಹೌದೌದೌದು. ನಿಮ್ ತಲೆ ನೀವೇ ಕೆಚ್ಕೋಬೇಕೀಗ. ಏನಕ್ಕಾರು ಜೀವನನೋ, ಏನಕ್ಕಾರು ಮಕ್ಕಳೋ, ಏನಕ್ಕಾರು ಕುಟುಂಬನೋ, ಈ ರೀತಿಯಾಗಿ ನೀವು ಅನುಭವಿಸ್ತಕ್ಕಂಥ ವಿಚಾರ ಒಂದು. ಇದು ನನಗೆ ಯಾಕೆ ಬಂತು, ಈ ಸಮಸ್ಯೆ ನನಗೆ ಯಾಕೆ ಬಂತು, ಇಷ್ಟು ಚಿಕ್ಕ ಸೈಟ್ ಯಾಕೆ ಸಿಕ್ತು, ನಾವು ಗಂಡ ಹೆಂಡತಿ ಮಕ್ಕಳು ಕುಟುಂಬ ಯಾಕೆ ಚೆನ್ನಾಗಿಲ್ಲ, ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ನಿಮಗೆ. ಇಲ್ಲ ಇಲ್ಲ. ಈಗ ನಿಮ್ಮ ಮನೆಯಲ್ಲಿ ಸತ್ತಿರ್ತಕ್ಕಂಥವ್ರ ಫೋಟೋ ಯಾವ್ದು ಇಟ್ಟಿದ್ದೀರಾ? ಸತ್ತೋರ್ ಫೋಟೋ ಒಂದು ತಂದೆ ತಾಯಿದಿದೆ. ಜೊತೆಲಿ ಇಟ್ಟಿದ್ದೀರಾ? ಇದು ದಕ್ಷಿಣ ಭಾಗ್ಯ ಎರಡು ಇಟ್ಟಿದ್ದೀವಿ, ಉತ್ತರಾಭಿಮುಖವಾಗಿ ಇಟ್ಟಿದ್ದೀವಿ. ಅಲ್ಲ, ಯಾವ ಮುಖಾರ ಇಟ್ಕೊಳ್ಳಿ, ಎರಡೂ ಫೋಟೋ ಜೊತೆಲಿ ಇದೆಯಾ? ಜೊತೆ ಅಪ್ಪ ಅಮ್ಮಂದು ಒಂದೇ ಇದರಲ್ಲಿ ಜೊತೆ ಆಗಿದೆ. ಅದಕ್ಕೆ ನಮಸ್ಕಾರ ಮಾಡೋದಾ, ಪೂಜೆ ಮಾಡೋದಾ? ಇಲ್ಲ, ನಮಸ್ಕಾರ ಮಾಡ್ತೀನಿ. ಪ್ರತಿದಿನನಾ? ಪ್ರತಿದಿನ ನಮಸ್ಕಾರ ಮಾಡ್ತೀನಿ. ಅರ್ಧ ತಾನೇ ಇರೋದು ಫೋಟೋ, ಅರ್ಧ ತಾನೇ ಇರೋದು, ಕಾಲಿಲ್ಲದ್ದು. ಅರ್ಧ. ನೋಡಿ, ಈಗ ಅರ್ಧ ಮಾಡಿದ್ಮೇಲೆ ಸತ್ತವರು ಪ್ರೇತಾತ್ಮಗಳು ಅಂದ್ರೆ ದೆವ್ವನ ಮನೆಗೆ ಇಟ್ಕೊಂಡಂಗೆ. ನೋಡಿ, ಹಿರಿಯರಿಗೆ ನಾವು ಫೋಟೋ ಇಟ್ಕೋಬೇಕಾದ್ರೆ ಕೇಳಿಸ್ತಿದ್ಯಾ? ಹಿರಿಯರ್ ಫೋಟೋವನ್ನ ಪೂಜೆ ಮಾಡ್ತಕ್ಕಂಥದ್ದಲ್ಲ, ಅಕಸ್ಮಾತ್ ಮಾಡ್ಲೇಬೇಕು ಅಂದ್ರೆ ಪೂರ್ಣವಾಗಿ ಕಾಲು ಕೈ ಎಲ್ಲವೂ ಇರಬೇಕು. ಆ ಫೋಟೋ ಮನೆಯಲ್ಲಿ ಇಟ್ರೆ ಶುಭ. ಅರ್ಧ ಮರ್ಡರ್ ಮಾಡ್ಬಿಟ್ಟಿಟ್ಟಿರುವಂತ ಫೋಟೋ ಇಟ್ರೆ ಅಶುಭ. ಇದೇ ಕರ್ಮ, ಇದೇ ದುಃಖ, ಇದೇ ನೋವು. ಸರಿ 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 ಸರಿ. ಅರ್ಥ ಆಯ್ತಾ? ಅರ್ಥ ಆಯ್ತು ಹೇಳಿ. ಈ ತರ ವಿಚಾರಗಳನ್ನ ತಿಳ್ಕೊಳ್ಳಿ. ಮಗನ ಮೇಲೂ ಯೋಚನೆ ಮಾಡೋದು ಬೇಡ, ಹೆಂಡತಿ ಬಗ್ಗೆನೂ ಯೋಚನೆ ಮಾಡೋದು ಬೇಡ, ಯಾರ ಬಗ್ಗೆನೂ ಯೋಚನೆ ಮಾಡೋದು ಬೇಡ, ನಿಮ್ ಬಗ್ಗೆನೂ ಯೋಚನೆ ಮಾಡೋದು ಬೇಡ. ನಾನು ತಿಳಿದಿರುವುದು ಏನೂ ಗೊತ್ತಿಲ್ಲ, ಗೊತ್ತಿಲ್ಲದೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ಕರ್ಮ ಅಂತ ಅನ್ಕೋತಾ ಇದ್ದೀನಿ ಅಂತ ನೀವೇ ಅನ್ಕೋಬೇಕು. ಸರಿ ಸರಿ ಸರಿ. ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಏನು ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ, ಪೂಜೆ ಮಾಡಿ ನಮಸ್ಕಾರ ಮಾಡೋದನ್ನ ಮಾಡ್ತಾ ಇದ್ದೀರಾ. ಸತ್ತವ್ರಿಗೆ ಏನ್ ಕೊಡ್ಬೇಕು? ಒಂಥರ ಶ್ರಾದ್ದ ಮಾಡ್ಬೇಕು. ಅದ್ ಯಾಕೆ ಮಾಡಿಲ್ಲ, ಯಾಕೆ ಮಾಡ್ತಾ ಇಲ್ಲ? ಇಲ್ಲ ಸ್ವಾಮಿ, ಅವ್ರು ನಮ್ಮ ಸ್ವಾಮಿಗಳು ಏನ್ ಹೇಳ್ತಾರೆ ಆ ಪ್ರಕಾರ ಮಾಡ್ತೀವಿ. ನೋಡಿ, ಒಂದು ವಿಷಯ ನಾನು ಅವಾಗ್ಲೇ ಹೇಳ್ದೆ, ನೀವು ಸ್ವಾಮಿಗಳ ಹತ್ರ ಕೇಳಿ, ಯಾರ ಹತ್ರನೂ ಕೇಳ್ಕೊಳ್ಳಿ. ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿದ್ರೆ ನೀವು ಕೇಳ್ಬೇಕು. ಹೌದೌದೌದು. ನೀವು ಯಾರ ಹತ್ರನೋ ಹೋಗಿ ಕೇಳ್ಬಿಟ್ಟು ಸ್ವಾಮಿಗಳನ್ನ ಕೇಳಿ, ಈಗ ಯಾಕೆ ಪ್ರಾಬ್ಲಮ್ ಅಂತ ಹೇಳಿ ನೋಡೋಣ, ಹೇಳಿದ್ರಲ್ಲ ನಿಮ್ಗೆ ಇದು ಮಾಡು ಅಂತ, ಅವ್ರಿಗೆ ಕೇಳಿ ಇದನ್ನ. ಇನ್ಮೇಲೆ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಸ್ವಾಮೀಜಿ ಹೇಳಿ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ಸ್ವಾಮೀಜಿಗಳೇ ಪ್ರಪಂಚ ತುಂಬಾ ಇರೋದು. ನೀವು ಅದನ್ನೇ ತಪ್ಕೊಂಡು ಅದನ್ನೇ ಅಪ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ದಯವಿಟ್ಟು ಇದರಿಂದ ಹೊರಗೆ ಬನ್ನಿ. ಸರಿ, ವಿಷಯ ತಿಳ್ಕೊಳ್ಳಿ, ಒಳ್ಳೇದಾಗತ್ತೆ. ಯೋಚನೆ ಮಾಡೋದು ಬೇಡ. ಯಾಕೆಂದ್ರೆ ಈ ಜನ್ಮದಲ್ಲಿ ಎಲ್ಲವನ್ನು ಕರ್ಮವನ್ನ ತೊಳೆದು ಧರ್ಮದ ದಾರಿಗೆ ಹೋಗ್ಬೇಕು. ಮಕ್ಕಳು ಚೆನ್ನಾಗಿರ್ಬೇಕು, ಹೆಂಡತಿ ನೆಮ್ಮದಿಯಾಗಿರ್ಬೇಕು, ನೀವು ಖುಷಿಯಾಗಿ ನಿದ್ದೆ ಮಾಡಬೇಕು ಅಂದ್ರೆ ಈ ಕರ್ಮದಿಂದ ಹೊರಗೆ ಬರೋದಕ್ಕೆ ನಿಮ್ಮ ಅಪ್ಪ ಅಮ್ಮನಿಗೆ ಊಟ ಹಾಕಿ. ಎಲ್ಲ ಹಾಕಬೇಕು, ಯಾವಾಗ ಹಾಕಬೇಕು ತಿಳ್ಕೊಳ್ಳಿ, ಹೇಳ್ಕೊಡೋಣ, ಮಾಡಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಶರಣಪ್ಪ ಕರೆ ಮಾಡಿದ್ದಕ್ಕಾಗಿ. ಇದೀಗ ನಾಗರಾಜಪ್ಪ ಅಂತೇಳಿ ಶಿವಮೊಗ್ಗದಿಂದ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ದು ಮೇಡಮ್ ಅಜ್ಜೆ ಬರಲ್ಲ, ಕೈಯ ದುಡ್ಡು ಕಾಸು ಉಳಿಯಲ್ಲ. ಓಕೆ, ನಿಮ್ಮ ನಕ್ಷತ್ರವನ್ನ ತಿಳಿಸಬಹುದು? ರಾತ್ರಿ ಅನುರಾಧ ನಕ್ಷತ್ರ. ಗುರುಗಳಿದ್ದಾರೆ, ಈಗ ಮಾತ್ರ. ಹಲೋ, ನಮಸ್ಕಾರ ಬುದ್ಧಿ. ಯಾತಕ್ ಬೇಕು ದುಡ್ಡು ನಿಮ್ಗೆ? ಅಲ್ಲ ಸಣ್ಣ ಪುಟ್ಟ ಖರ್ಚು ಅವು ರಾತ್ರಿ ಎದ್ದಿರ ಬರುತ್ತಾರೆ ಬುದ್ಧಿ. ನನಗೆ ಕೇಳಬೇಕು, ಇದೇನು ಸಮಯ ದುಡ್ಡು ಬೇಡವಾ ಅಂತ ಕೇಳಲಿಲ್ಲ ನೀವು? ನೀವು ಕೇಳಬೇಕಿತ್ತು, ಇದೇನು ಸಮಯ ದುಡ್ಡು ಬೇಡವಾ, ದುಡ್ಡು ಯಾಕೆ ಬೇಕು ಅಂತ ಕೇಳಿದೆ. ದುಡ್ಡು ಬೇಡವಾ ಅಂತ ಕೇಳಬೇಕಿತ್ತು, ಯಾಕೆ ಕೇಳಲಿಲ್ಲ? ದುಡ್ಡು ಅಲ್ಲ, ದುಡ್ಡು ಖರ್ಚು ವೆಚ್ಚ ಅದು ಸಣ್ಣ ಪುಟ್ಟ. ಎಷ್ಟು ವಯಸ್ಸು ನಿಮ್ಗೆ? ನಮಗೆ 66 ಬುದ್ಧಿ. ಏನ್ ಮಾಡ್ತಿದ್ದೀರಾ? ಮಾಡ್ತೀನಿ. ಅದು ಒಬ್ಬನೇ ಮಗ ಇನ್ನೊಂದ್ಸರಿ ಚೆನ್ನಾಗ್ ಮಾಡ್ತಾನೆ ಕೆಲಸ. ಮಗ ಚೆನ್ನಾಗ್ ಮಾಡ್ತಾನೆ ಕೆಲಸನ? ಮಾಡ್ಕೊಂಡ್ಬಂದು ಬಿಲ್ಡಿಂಗ್ ಬಿಡ್ತಾ ಇಲ್ಲ. ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ 35. ಮದುವೆ ಆಯ್ತಾ? ಮದುವೆ ಆಗಿ 2 ಗಂಡು ಮಕ್ಕಳು ಬುದ್ಧಿ. ಖುಷಿ ತಾನೆ? 2 ಗಂಡು ಮಕ್ಕಳು? ಎಲ್ಲ ಅನುಕೂಲ ಆಗಿದೆ ಬುದ್ಧಿ. ನಮಗೆ ಯಾತ್ರೆ ಇದ್ದಿರಲ್ಲ, ಮಗಳು ಭವಿಷ್ಯನ ಸರಿಯಾಗಿಲ್ಲ. ಯಾರ್ದು ಭವಿಷ್ಯ? ಮಗಳದಾ? ಮಗಳ ವಯಸ್ಸ? ಮದುವೆ ಆಗಿದ್ದು ಯಾವಾಗ? ಮದುವೆ ಆಗ 20 ವರ್ಷ ಮಗದ ಬುದ್ಧಿ. ಎಷ್ಟು ವಯಸ್ಸು ಅವನಿಗೆ? ಮದುವೆ 20 ವರ್ಷ ಮೊಮ್ಮಗ್ಗೆ. ಅವನ ಹೆಸರೇನು? ಅವನ ಹೆಸರು ಭರತರಾಜ್ ಅಂತ. ಓಕೆ. ಅವನು ನಿಮ್ಮ ಮಗಳಿಗೆ ಹುಟ್ಟಿರ್ತಕ್ಕಂಥ, ಅಂದ್ರೆ ನಿಮ್ಮ ಮಗಳ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮೊಮ್ಮಗ ಇದಾನಲ್ಲ, ತಾಯಿಗೆ ಖುಷಿಯಾಗಿ ನಡ್ಕೋತಾನ, ಕಾಟ ಕೊಡ್ತಾನ? ಸ್ವಲ್ಪ ಅರ್ಧಂಬರ್ಧ ಮಾತಾಡ್ಬಿಟ್ಟು. ಈಗ ಇದಕ್ಕೆ ಕಾರಣ ಯಾರು?
ಕಾರಣ ಅದು ಏನು ಗೊತ್ತಾಗಿಲ್ಲ. ನೀವೇನೆ. ಹಾ, ಯಾಕೆ ಅಂತ ಕೇಳಿ. ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರೋ ನೀವು ವಾರ ಯಾವ್ದು ಹುಟ್ಟಿದ್ದು? ವಾದ ಗೊತ್ತಿಲ್ಲ ಬಗ್ಗೆ. ಓಕೆ, ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಕುಟುಂಬ ಏನ್ ಮಾಡುತ್ತೆ ಅಂತಕ್ಕಂಥದ್ದು ಹೇಳಿದ್ರೆ, ಎಷ್ಟೇ ಭಗವಂತ ಅನುಕೂಲ ಕೊಟ್ಟಿದ್ರು, ಕುಟುಂಬ ಚೆನ್ನಾಗಿದ್ರು, ನೀವು ನೆಮ್ಮದಿಯಾಗಿರಂಗಿಲ್ಲ. ಹಾ, ಬೇರೆಯವ್ರಿಗೋಸ್ಕರ ನೀವು ಯೋಚನೆ ಮಾಡಬೇಕು, ನಿಮ್ಗೋಸ್ಕರ ಯಾರು ಯೋಚನೆ ಮಾಡಲ್ಲ. ಈಗ ನೀವು ಮಾಡ್ಬೇಕಾದ ಕೆಲಸ ಇದು ಯಾಕೆ ತಪ್ಪಾಗ್ತಾ ಇದೆ ಅಂತ ಯಾಕೆ ತಿಳ್ಕೊಳ್ಳಿಲ್ಲ ಇಷ್ಟು ವಯಸ್ಸಾದ್ರು ನೀವು? ಅದು ಗೊತ್ತಾಗ್ಲಿಲ್ಲ, ಕೇಳೋದು ಹೇಳೋದು ಗೊತ್ತಾಗ್ಲಿಲ್ಲ. ಓಕೆ, ಈಗ ನೀವು ವಾಸ ಮಾಡೋವನ್ನ ಎಷ್ಟು ವರ್ಷದ್ದು? ನಾವು ವಾಸ ಮಾಡೋ ಊರಲ್ಲಿ ಕೊರಗಳ್ಳಿ. ಹಾ, ಊರಲ್ಲಿ ಕೊರಗಳ್ಳಿ. ಓಕೆ, ಈಗ ನೀವು ದೇವರು ಅಂತಕ್ಕಂತಹ ವಿಚಾರ ನಿಮಗೆ ಮನಸ್ಸಲ್ಲಿ ಪ್ರತಿದಿನ ಸ್ನಾನ ಮಾಡ್ತಕ್ಕಂತಹ ಸಮಯ ಕರೆಕ್ಟ್ ಆಗಿದೆಯಾ? ಸ್ನಾನ ಮಾಡ್ತೀರಾ ನೀವು? ಮಾಡ್ತೀವಿ ಬಿಡಿ. ಎಷ್ಟೊತ್ತಿಗೆ? ಹಲೋ, ಎಷ್ಟೊತ್ತಿಗೆ ಮಾಡ್ತೀರಾ ಸ್ನಾನ? ಸ್ನಾನ ಅದು ಬೆಳಗ್ಗೆ ಸಾಯಂಕಾಲ ಒಂದು ಟೈಮ್ ಮುಂದೆ ಮಾಡ್ತೀವಿ, ಒಂದು ಟೈಮ್ ಇಲ್ಲ. ಅದಕ್ಕೆ ತಿಳ್ಕೊಳ್ಳಿ. ಯಾಕೆ ಅಂದ್ರೆ ಈ ಸ್ನಾನ ಮಾಡೋ ವಿಷಯದಲ್ಲೇಮ್ಮ ಸುಮಾರು ಜನ ಸಂಜೆ ರಾತ್ರಿ ಮಲಗೋವರೆಗೂ ಸ್ನಾನ ಮಾಡ್ತಾರೆ. ಒಟ್ಟಿನ ಆ ದಿನ ಮಾಡಬೇಕು, ಮಾಡ್ಬಿಟ್ಟು ಮಲ್ಕೊಂಬಿಡೋದು, ಕೆಲಸ ಎಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡಿ. ಈ ಥರದ ವಿಚಾರ ಇರುತ್ತಲ್ಲ. ಈ ಹುಟ್ಟಿರ್ತಕ್ಕಂಥ ನಕ್ಷತ್ರದಲ್ಲಿ ಇವರಿಗೆ ಶನೇಶ್ವರ ಸ್ವಾಮಿ ಜೊತೆಲೇ ಇದ್ದಾರೆ ದೇಹದಲ್ಲಿ. ಯಾವುದೇ ಆಗಲಿ ಮಾಡಿದ್ರಾಯ್ತು, ನೋಡಿದ್ರಾಯ್ತು, ಕೊಟ್ರಾಯ್ತು, ಓದ್ರಾಯ್ತು, ಎಲ್ಲದಕ್ಕೂ ಕ್ವಶನ್ ಮಾರ್ಕೆ. ಇಷ್ಟು ವರ್ಷಗಳಾದರೂ ಮಗ ಆಗಿ ಮಗನ ಮಕ್ಕಳಾದರೂ ಕೂಡ ನನ್ನ ದೇಹವನ್ನು ಶುಚಿತ್ವವನ್ನು ಮಾಡ್ಕೋಬೇಕು ಅಂತ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಅವರು ಮಕ್ಕಳಾಯಿತು. ಈ ಅಕೌಂಟೇ ಓಪನ್ ಆಗಿಲ್ಲ. ಈಗ ಇವರಿಗೆ ದುಡ್ಡು ಕಾಸು ಸಿಗುತ್ತೆ. ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕ್ಕೊಳ್ಳೋದು. ಅರ್ಥ ಆಯ್ತಾ ನಿಮ್ಗೆ ಹೇಳಿದ್ದು? ನಿಮ್ಮದು ಶಿಸ್ತು ಚೆನ್ನಾಗಿಲ್ಲ. ಮೊದಲು ಮನುಷ್ಯ ರಾತ್ರಿ ಮಲಗಿದಾಗ ಸತ್ತಿರ್ತಾನೆ, ಹೌದಾ? ಬೆಳಿಗ್ಗೆ ಉಟ್ತಾನೆ. ಸತ್ತ ಮೇಲೆ ಸ್ನಾನ ಮಾಡಿ ಮುಂದಿನ ಜೀವನ ನೋಡ್ಬೇಕಾ, ಹಂಗೆ ಸ್ನಾನ ಮಾಡ್ದೇನೆ ನಡ್ಕೋಬೇಕಾ? ಯೋಚನೆ ಮಾಡಿ. ಇದನ್ನ ಮಾಡಿ ಕರೆಕ್ಟಾಗಿ 5 ಗಂಟೆಗೆ ಸ್ನಾನ ಮಾಡಿ ಕಲ್ತ್ಕೊಳ್ಳಿ. ಒಂದು ವಾರ ನೋಡಿ ನಿಮ್ಗೆ ಯಾವ ರೀತಿ ಆರೋಗ್ಯ ಬರುತ್ತೆ, ಮನಸ್ಸು ನೆಮ್ಮದಿ ಬರುತ್ತೆ ನಿಮ್ಗೆ ಗೊತ್ತಾಗತ್ತೆ. ದುಡ್ಡು ಆಮೇಲೆ ಬರಲಿ, ಫಸ್ಟ್ ನಿಮ್ ಮನಃಶಾಂತಿ ಬೇಕು. ಅದು ಆಮೇಲೆ ಫಸ್ಟ್ ನಾನು ಹೇಳಿದ್ದನ್ನು ಮಾಡಿ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ನಾಗರಾಜಪ್ಪ ಕರೆ ಮಾಡಿದ್ದಕ್ಕಾಗಿ. ಇದೀಗ ಹಾವೇರಿಯಿಂದ ಪ್ರಿಯಾ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಪ್ರಿಯಾ. ನಮಸ್ಕಾರ ಮೇಡಮ್. ಸ್ವಲ್ಪ ಜೋರಾಗಿ ಮಾತನಾಡಬಹುದಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ಕೇಳಬೇಕಾಗಿತ್ತು ಮೇಡಮ್. ನಕ್ಷತ್ರವನ್ನ ತಿಳಿಸಿ. ನಮ್ದು ಶ್ರವಣ ನಕ್ಷತ್ರ, ಮಕರ ರಾಶಿ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ. ನಾರಾಯಣ, ಹೇಳಮ್ಮ, ಏನ್ ಓದಿದ್ಯಾ? ನಾನು BSc ಓದಿದ್ದೀನಿ ಗುರುಜಿ. ಅಂದ್ರೆ ಅರ್ಧ ಹಾಫ್ ಆಗಿದೆ ಗುರುಜಿ. ಅದಾದ್ಮೇಲೆ ಮದ್ವೆ ಆಯ್ತು ಗುರುಜಿ ನಂದು 21ನೇ ವಯಸ್ಸಿಗೆ. ಖುಷಿ ಪಡ್ಬೇಕಲ್ವಾ? ಹಾ ಗುರುಜಿ. ಮದುವೆ ಬೇಗ ಆಯ್ತು ಅಂತ ಖುಷಿ ಪಡ್ಬೇಕಲ್ವಾ? ಹಾ ಗುರುಜಿ, ಖುಷಿ ಪಟ್ಟಿದ್ದೀನಿ ಗುರುಜಿ. ಆದ್ರೆ ಸಂತಾನದ್ದು ಮತ್ತೆ ನನ್ನ ಆರೋಗ್ಯ ಸಮಸ್ಯೆ ಬಹಳ ಆಯ್ತು. ಮನಸ್ಸಿಗೆ ಬರೇ ಮೆಂಟಲಿ ಬಹಳ ಡಿಸ್ಟರ್ಬ್ ಆಗ್ಬಿಟ್ರಿ ಮದುವೆ ಆದ್ಮೇಲೆ. ಯಾಕೆ ಮದುವೆ ಆದೆ ಅಂತ. ವಾ, ಮದುವೆ ಯಾಕಾದೆ ಅಂದ್ರೆ ಇದು ಒಳ್ಳೆ ಕತೆ ಅಲ್ಲ. ಎಲ್ಲರೂ ಆಗಿದಾರಲ್ಲ ದೇಶದಲ್ಲಿ, ನೀವು ಒಬ್ಳೆ ಆಗಿದ್ಯಾ? ಇಲ್ಲ ಗುರುಜಿ, ಆದ್ರೆ ಮಕ್ಕಳ ಬಗ್ಗೆ ಹಾಗೂ ನನ್ನ ಆರೋಗ್ಯದ ಸಮಸ್ಯೆ ಹೆಚ್ಚಿಗೆ ಹಾಕೊಂತ ಹೋಯ್ತು ಗುರುಜಿ. ಓಕೆ, ಏನ್ ಓದಿದ್ಯಾ ನೀನು? BSc ಸರ್ ಗುರುಜಿ, 2nd ಇಯರ್ ಸೈನ್ಸ್ ಮುಗ್ದಿದೆ ಗುರುಜಿ ನಂದು. ಸರಿ ಅಮ್ಮ, ಈಗ BA ಓದಿದ್ಯಲ್ವಾ, ಅಲ್ಲಿ ನಿನ್ನ ಬದುಕಿಗೆ ಏನಾದ್ರು ಹೇಳ್ಕೊಡ್ತಾ ನಿಮ್ಮ ಎಜುಕೇಶನ್? ಹಾ ಗುರುಜಿ, ಹೇಳ್ಕೊಟ್ಟಿದ್ದೆ ಗುರುಜಿ. BSc ಗುರುಜಿ. ಅಲ್ಲಮ್ಮ, ನೀನು ಆರೋಗ್ಯವಾಗಿ ನೆಮ್ಮದಿಯಾಗಿರಕ್ಕೆ ಏನಾದ್ರು ಎಜುಕೇಶನ್ ಜಾಗ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಇಲ್ಲ ಗುರುಜಿ. ಈಗ ಯಾಕೆ ಓದ್ದೆ ಅಂತ ನಾನು ಹೇಳಿದ್ರೆ ಏನನ್ಸತ್ತೆ ನಿನಗೆ? ನೀನು ಒಬ್ಬಳೇ ಅಲ್ಲ, ಪ್ರಪಂಚದಲ್ಲಿ ಎಲ್ಲ ಇಷ್ಟಿಷ್ಟುದ್ದ ಓದಿರ್ತಾರೆ. ಆದ್ರೆ ನಾವು ಉಸಿರಾಡೋದು ಕರೆಕ್ಟ್ ಆಗಿದೆಯಾ ಅಂತ ಗೊತ್ತಿರಲ್ಲ. ಹೌದು ಗುರುಜಿ. ಈಗ ನಿನಗೆ ಉಸಿರಾಟ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತಾ? ಇಲ್ಲ ಗುರುಜಿ. ಈಗ ಲೆಕ್ಕ ಹಾಕೋ, ಬದುಕಿನ ಮೌಲ್ಯಕ್ಕೆ ಬೇಕಾಗಿರೋ ಉಸಿರಾಟದ ಬಗ್ಗೆನೇ ಗೊತ್ತಿಲ್ಲ ಶ್ರವಣ ನಕ್ಷತ್ರಕ್ಕೆ. ಯಾಕೆ ಅಂದ್ರೆ ಅರ್ಧಂಬರ್ಧ ಹೆಂಗೋ ತಿನ್ಕೊಂಡು ಒಳಕ್ ನುಂಗ್ಕೊಳ್ಳೋದು. ಯಾಕೆ ಅಂದ್ರೆ ಅಗಿಯುವಂಗಿಲ್ಲ. ಅಗಿತೀಯನಮ್ಮ ನೀನು ಊಟನ? ಹಲೋ, ಊಟ ಚೆನ್ನಾಗಿ ಅಗಿತೀಯ, ಬಳಕಂತ ನುಂಕತ್ತೀಯ? ಸ್ವಲ್ಪ ಯೋಚನೆ ಮಾಡು. ನೀನ್ ನುಂಗೋರಿಗೆ ಮಗು ಎಲ್ಲ ಆಯ್ತದೆ, ಚೆನ್ನಾಗಿರೋ ಮಗು ಎಲ್ಲ ಹುಟ್ಟತ್ತೆ. ಬುದ್ಧಿಹೀನ ಮಗು, ಅಂಗಹೂನ ಮಗು, ಚೊತ್ತ ಇರೋ ಮಗು ಹುಟ್ಟತ್ತೆ. ಯಾಕೆ ಅಂದ್ರೆ
ಅನ್ನದಿಂದ ಉತ್ಪತ್ತಿಯಾಗುವ ಶಕ್ತಿಯನ್ನೇ ನೀನು ಪಡ್ಕೊಂಡಿಲ್ಲ, ಬಳಕ್ ಅಂತ ನುಂಕೋತಾ ಇದೆಯಾ. ಇನ್ನು ಒಳ್ಳೆ ಸಂತಾನ ಎಲ್ಲ ಆಗತ್ತೆ. ನಿಮ್ಮ ಅಮ್ಮನ ಕ್ಯಾಸೆಟ್ಟು ಇದೇನೆ, ನಿಮ್ಮ ತಾಯಿದೂ ಇದೇ ಹಣೆ ಬರ. ಏನ್ ಹೇಳ್ತೀಯಾ? ಹಾ ಗುರುಜಿ, ಇದಕ್ಕೆ ಏನ್ ಮಾಡ್ಬೇಕು ಗುರುಜಿ ಪರಿಹಾರ? ಈಗ ನಿಮ್ಮ ಅಮ್ಮನ ಟ್ರೈನಿಂಗ್ ಎಲ್ಲಿ ಕೊಡೋದು, ನಿನಗೆಲ್ಲಿ ಟ್ರೈನಿಂಗ್ ಕೊಡೋದು? ಮದುವೆ ಬೇರೆ ಆಗ್ಬಿಟ್ಟೈತೆ ನಿನಗೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 4 ವರ್ಷ ಆಗಿದೆ ಗುರುಜಿ. ಓಕೆ, ಯಾವ ವಾರ ಮದುವೆ ಆಯ್ತು? ನಮ್ದು ಬುಧವಾರ ಆಗಿದೆ ಗುರುಜಿ. ನೀನು ಹುಟ್ಟಿದ್ ಯಾವಾಗ? ನಾನು ಹುಟ್ಟಿದ್ ಬುಧವಾರ ಗುರುಜಿ. ಈ ಮದುವೆ ಮಾಡಿಸ್ತವ್ರು ಯಾರು? ಅಪ್ಪ ಅಮ್ಮನ ಮದುವೆ ಮಾಡ್ಕೊ ಅಂತ ಹೇಳಿದ್ದು. ಹುಟ್ಟಿದ ವಾರದ ಮದುವೆ ಆಗೈತಲ್ಲಮ್ಮ ನಿಂದು? ಹೌದು ಗುರುಜಿ, ನಮ್ದು ಜೋಡಿ ಮದ್ವೆ ಆಗಿದೆ ಗುರುಜಿ. ಅಣ್ಣ ಇನ್ನೂ ಸೂಪರ್. ಅದ್ರಲ್ಲಿ ಒಂದು ಪ್ಲಸ್ ಒಂದು ಮೈನಸ್. 2 ಮದುವೆ ಮಾಡ್ಕೊಂಡು ಮುಗೀತು. ಒಂದು ಮದುವೆ ಡಮಾರ್, ಇನ್ನೊಂದು ಮದುವೆ. ಈಗ ಆ ಮದುವೆ ಸಕ್ಸಸ್, ನಿನ್ನ ಮದುವೆ ಫೇಲಾ? ನನ್ ಮದ್ವೆನೇ ಸಕ್ಸಸ್ ಆಗಿದೆ ಗುರುಜಿ. ಅವ್ರದ್ದು ಸರಿ ಇಲ್ಲ ಗುರುಜಿ, ಅಂದ್ರೆ ಅವರು ಜಗಳ ಮಾಡ್ತಾರೆ ಗುರುಜಿ. ಈಗ ಲೆಕ್ಕ ಹಾಕೋ, 2 ಮದುವೆ ಒಟ್ಟಿಗೆ ಮಾಡಿದ್ರೆ ಹಣೆ ಬರ ಹೇಗೆ ಆಗೋದು? ಹೌದು ಗುರುಜಿ. ಈಗ ನೀನು ತಿಳ್ಕೊಬೇಕಾಗಿರೋದು ಏನ್ ಗೊತ್ತೇನಮ್ಮ? ಅಕಸ್ಮಾತ್ ಅಪ್ಪ ಏನೋ ಮದುವೆ ಮಾಡ್ಬೇಕು, ಮಾಡಾಯ್ತು, ಓಕೆ. ಮೊದಲನೇದಾಗಿ 2 ಮದುವೆ ಒಟ್ಟಿಗೆ ಆದ್ರೆ ಒಂದು ಮದುವೆ ಫೇಲ್ ಆಗತ್ತೆ, ಒಂದು ಮದುವೆ ಪಾಸ್ ಆಗತ್ತೆ. ಈಗ ನಿನ್ಗೆ ಅರ್ಥ ಆಗಿದೆ. ಹೌದು ಗುರುಜಿ. ಎರಡನೇದು, ಹುಟ್ಟಿದ ದಿನ ಯಾರು ಮದುವೆ ಮಾಡ್ಕೋತಾರೆ, ಹುಟ್ಟಿದ ದಿನ ಯಾರು ಪ್ರಯಾಣ ಹೊರಡ್ತಾರೆ, ವಾಪಸ್ ಬರಲ್ಲ, ಬಾಡಿ ಮನೆಗೆ ಬರುತ್ತೆ. ಇದು ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಹೌದು ಗುರುಜಿ. ಹುಟ್ಟಿದ ದಿನ ಯಾರು ಪ್ರಯಾಣ ಹೊರಡ್ತಾರೆ, ವ್ಯಾನ್ ಅಲ್ಲಿ, ಆಂಬುಲೆನ್ಸ್ ಅಲ್ಲಿ, ದೇಹ ಮನೆಗೆ, ಬಾಡಿ ಬರುತ್ತೆ. ಈ ಕಡೆಯಿಂದ ದೇಹ ಹೋಯ್ತು, ಆ ಕಡೆಯಿಂದ ಬಾಡಿ ಬಂತು. ಇನ್ನು ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಜನ್ಮ ಪ್ರಯಾಣ, ಹುಟ್ಟಿದ ದಿನ, ಹುಟ್ಟಿದ ನಕ್ಷತ್ರ, ಯಾರು ಮದುವೆ ಆಗ್ತಾರೆ, ಯಾರು ಮನೆ ಕಟ್ತಾರೆ, ಅವ್ರ ತಿಥಿ ಕಾರ್ಡು ಮನೆಗೆ ಬರುತ್ತೆ. ಈ ಸತ್ಯವನ್ನ ನಮ್ಮ ಜನ ಇನ್ನೂ ತಿಳ್ಕೊಂಡಿಲ್ಲ. ಅರ್ಜೆಂಟ್ ಮದುವೆ ಮಾಡಬೇಕು, ಮಾಡ್ಕೊಂಡ್ಬಿಟ್ರಿ. ಈಗ ಜನ್ಮತಾರೆ, ಮೃತ್ಯುತಾರೆ ಅಂತ ಹೇಳ್ತಾರೆ. ಇದಕ್ಕೆ ಏನು ಅಂದ್ರೆ, ದಿನ ಸಾಯೋರು ಯಾರು ಅಂದ್ರೆ ನೀನೇನೆ. ಹತ್ಕೊಂಡು ಬೇಜಾರು ಮಾಡ್ಕೊಂಡು ಹಿಂಗೆ ತಾನೇ ನಿನ್ ಕಾಲ ಕಳೀತಾ ಇರೋದು. ಹೌದು ಗುರುಜಿ. ಈಗ ನಿಮ್ಮ ಯಜಮಾನ್ರಿಗೆ ನೀನೇನಾದ್ರು ಹೇಳಿದ್ರೆ ಒಪ್ಕೋತಾರ? ಈ ತರ ಮಾಡೋಣ ರೀ, ತಪ್ಪಾಗೋಯ್ದೇನೆ, ಒಪ್ಕೋತಾರ? ಹಾ, ಒಪ್ಕೊಂತಾರೆ ಗುರುಜಿ. ಹಾಗಿದ್ದ ಮೇಲೆ ನೀವು ಗಂಡ ಹೆಂಡತಿ ಜೊತೆನಲ್ಲಿ ಬಂದ್ರೆ ಆ ವಿಚಾರ ಎಲ್ಲಿ ತಪ್ಪಾಗಿದೆ, 4 ವರ್ಷ ಆಗಿರೋದು, 20 ವರ್ಷ ಆದ್ರೂ ಮಗು ಆಗಿರುತ್ತೆ, ಏನು ಸಮಸ್ಯೆ ಯೋಚನೆ ಮಾಡಕ್ ಹೋಗ್ಬೇಡ ನೀನು. ಇದನ್ನ ತಿಳ್ಕೊಳಕ್ ಪ್ರಯತ್ನ ಮಾಡು. ಊಟದ ವ್ಯವಸ್ಥೆ, ರಾತ್ರಿ ಮಲಗೋದು, ಬೆಳಗ್ಗೆ ಏಳೋದು, ಈ ಕ್ರಮ, ದೇಹವನ್ನ ರಿಪೇರಿ ಮಾಡ್ಕೋ. ಆಟೋಮೆಟಿಕ್ ಆಗಿ ಇನ್ನೊಂದ್ಸಲ ನೀವಿಬ್ರು ಮದುವೆ ಮಾಡ್ಕೋಬೇಕು, ಅಕೌಂಟ್ ಓಪನ್ ಆಗತ್ತೆ. ಮಾಡ್ಕೋತೀರಾ? ಇನ್ನೊಮ್ಮೆ ನೀವೇ ಮದುವೆ ಮಾಡ್ಕೊಳ್ಳೋದು ಹೇಗೆ, ಎಲ್ಲಿ, ಯಾವಾಗ ಹೇಳಿಕೊಡ್ತೀನಿ, ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಯೋಚನೆ ಮಾಡಬೇಡಿ, ಆಯ್ತಾ? ಆಯ್ತು ಗುರುಜಿ. ಏನಿಲ್ಲ ಗುರುಜಿ, ಆರೋಗ್ಯ ಸಮಸ್ಯೆ ಸರಿ ಪಡ್ಕೋಬೇಕಂದ್ರೆ ನನ್ನ ನಕ್ಷತ್ರದಲ್ಲಿರೋರು ಏನ್ ಮಾಡ್ಬೇಕು ಗುರುಜಿ? ಅಮ್ಮ, ನೀನು ಊಟನ ಅಗಿತಾ ಇಲ್ಲ ತಾಯಿ, ನುಂಗ್ತಾ ಇದೀಯ ಅಂತ ಈಗ ತಾನೇ ಹೇಳಿದ್ನಲ್ಲ ನಾನು. ಇವತ್ತಿಂದ ರಾತ್ರಿ ಊಟಕ್ಕೆ ನಮಸ್ಕಾರ ಮಾಡು. ನಮಸ್ಕಾರ ಮಾಡಿ ಕೆಳಗಡೆ ಕುತ್ಕೊಂಡು ಸ್ವಲ್ಪ ತಗೊಂಡು ಬಾಯಲ್ಲಿ ಹಾಕಿ ತುಟಿ 2 ಮುಚ್ಚಿ ಚೆನ್ನಾಗಿ ಅಗದು ನುಂಗು. ಬೆಳಿಗ್ಗೆ ಎದ್ರೆ ಎಷ್ಟು ಚೆನ್ನಾಗಿರ್ತೀಯ ಗೊತ್ತಾಗತ್ತಾ? ಇವತ್ತೇ ಪ್ರಯತ್ನ ಮಾಡಿ, ಒಳ್ಳೇದಾಗ್ಲಿ. ಆಮೇಲೆ ತಿಳ್ಕೊಳಕ್ ಪ್ರಯತ್ನ ಮಾಡು. ಓಕೆ, ಧನ್ಯವಾದಗಳು ಪ್ರಿಯಾ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ನಾವು ವಾಸ ಮಾಡುವಂತಹ ಮನೆಯಲ್ಲಿ ಆಗಮನ ಹಾಗೆ ನಿರ್ಗಮನದ ದ್ವಾರ ಇಲ್ಲ ಅಂತ ಹೇಳಿದ್ರೆ ಅನಾರೋಗ್ಯದ ಸಮಸ್ಯೆಯನ್ನ ನಾವೇ ಬರಮಾಡಿಕೊಂಡ ಹಾಗೆ ಅಂತ ಹೇಳಿ ಮುಂದಿನ ವಿಚಾರದತ್ತ ಹೋಗೋದಾದ್ರೆ, ಈಗ ಇದನ್ನ ಲೆಕ್ಕ ಹಾಕಿದ್ರಮ್ಮ, ನಮ್ಮ ಬದುಕಿಗೆ ಒಂದು ಮೌಲ್ಯವನ್ನ ನಾವು ಎಷ್ಟರ ಮಟ್ಟಕ್ಕೆ ಕೊಟ್ಟಿದ್ದೀವಿ. ಈಗ ಇವತ್ತಿಂದಲ್ಲ ವಿಷಯ ಇದು, ತಲಾಂತರದಿಂದನೂ ಕೂಡ ಇದನ್ನ ನಾವು ಹೀಗೆ ತಪ್ಪಾಗಿ ಹೋಗ್ತಾ ಇದ್ದೀವಲ್ಲ. ಈಗ ನಾನು ಇಲ್ಲಿ ಕಾರ್ಯಕ್ರಮದಲ್ಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ನನಗೆ ಗುಂಡಿಗೆ ಎಷ್ಟಿರ್ಬೇಕು? ಸುಮ್ಮನೆ ಹೇಳಿದ್ರೆ ಓಡಾಡಿಸ್ಕೊಂಡು ಬಂದ್ಬಿಡ್ತಾರೆ, ಹೌದಲ್ಲ? ಆದ್ರೆ ನೀವು ಕಟ್ಟುತ್ತಿರುವ ಮನೆ ಎಷ್ಟರ ಮಟ್ಟಕ್ಕೆ ನೀವು ಈ ಸತ್ಯವನ್ನ ತಿಳ್ಕೊಳ್ಳದೆ ಇದ್ರೆ ನೀವು ಮನೆಯಲ್ಲಿ ಯಾವ ರೀತಿಯಲ್ಲಿ ಮಕ್ಕಳಿಗೆ ನೀವು ಹೊಂದಾಣಿಕೆ ಆಗ್ತೀರಾ? ಈಗ ಅಕಸ್ಮಾತ್ ಈ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ, ಯಾರದೇ ಮನೆಯಲ್ಲಿ ಹಿಂದಿನ ಬಾಗಿಲು ಮುಂದಿನ ಬಾಗಿಲು ಪೂರ್ವ ಪಶ್ಚಿಮಕ್ಕೆ ಇರಬೇಕದು ಅತಿ ಮುಖ್ಯವಾದದ್ದು. ಪಕ್ಕಾ ಪೂರ್ವ ಯಾವುದು ಗೊತ್ತಿಲ್ಲ, ಪಕ್ಕಾ ಪಶ್ಚಿಮ ಯಾವುದು ಗೊತ್ತಿಲ್ಲ. ಸ್ವಾಮಿ ಸೂರ್ಯ ಇಲ್ಲಿ ಹುಡ್ತಾನೆ ಸ್ವಾಮಿ ಅಡಿಗೆ ಮನೆ ಕಡೆಗೆ ಅಂತ ತೋರಿಸ್ತಾರೆ. ಅಡಿಗೆ ಮನೆ ಪೂರ್ವ ಬರಲ್ಲ ಅದು. ಅವು ತಿಳ್ಕೊಳ್ಳೋದನ್ನು ಬೆಳಗ್ಗೆ ಸೂರ್ಯ ಸ್ವಾಮಿ ಈ ಮೂಲಕ್ಕೆ ಬರ್ತದೆ ಸ್ವಾಮಿ. ಹಿಂಗೆ ನಾವು ಮನೆ ಕಟ್ತಾ ಇರೋದು. ಆಕಾಶದಲ್ಲಿ ಇರುವ ಸೂರ್ಯ ಒಬ್ಬ, ಹೌದಾ? ಭೂಮಿಯಲ್ಲಿ 9 ಜನ ಸೂರ್ಯ ಇರ್ತಾರೆ. ಯಾವ್ದು ಜಾಸ್ತಿ ಇವಾಗ? ಆಕಾಶದಲ್ಲಿರುವ ಸೂರ್ಯ ಒಬ್ಬ, ಭೂಮಿಯಲ್ಲಿ 9 ಜನ ಸೂರ್ಯ ಇದ್ದಾರೆ. ಯಾರವರು ಅಂದ್ರೆ ನವಗ್ರಹಗಳು ಅಂತ ನಾವು ಹೇಳ್ತೀವಿ.
ಆ ನವಗ್ರಹಗಳು ಸೂರ್ಯನಿಂದನೇ ಇರ್ತಕ್ಕಂಥ ಅವರ ಅಂಡರ್ಟೇಕಲ್ ಇರ್ತಕ್ಕಂಥದ್ದೇ ಗ್ರಹಗಳು. ಈಗ ನಾವು ಯಾರನ್ನ ಹಿಡ್ಕೋಬೇಕು ಬಿಗಿಯಾಗಿ? ಸೂರ್ಯನ ಹಿಡ್ಕೋಬೇಕು. ನಾವೇನು ಹುಡುಕ್ತಾ ಇದ್ದೀವಿ? ಯಾವ ಗ್ರಹ ಚೆನ್ನಾಗಿಲ್ಲ ನೋಡಿ. ಯಾರನ್ನ ಕೇಳ್ಬೇಕು ನಾವು? ಸೂರ್ಯನ ಹತ್ರ ಕೇಳಬೇಕು. ಸೂರ್ಯನ ಬರಮಾಡ್ಕೋಬೇಕು ನಾವು. ಇಲ್ಲ, ನಾವೇನಿದ್ರು ಗ್ರಹಗಳನ್ನೇ ಕೇಳ್ತಾ ಇದ್ದೀವಿ, ಯಾವ ಗ್ರಹ ಕೆಟ್ಟದಾಗಿದೆ, ಯಾವಾಗ ಚೆನ್ನಾಗಾಗುತ್ತೆ ಅಂತ. ಸೊ ಈ ವಾಡಿಕೆ ಎಷ್ಟು ಕೆಟ್ಟ ಅಭ್ಯಾಸ, ದುರಭ್ಯಾಸ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಾವು ತಿಳ್ಕೊಳ್ತಕ್ಕಂತಹ ವಿಚಾರ, ನಮ್ಮಲ್ಲಿ ಆತ್ಮ ಇದೆ ಅನ್ನೋದು ಗೊತ್ತಿದೆ, ನಮ್ಮಲ್ಲಿ ಹೃದಯ ಇದೆ ಅನ್ನೋದು ಗೊತ್ತಿದೆ. ಆದರೂ ಕೂಡ ನಮ್ಮ ಆತ್ಮ ಒಂದು ಹೃದಯ ಅಂತಕ್ಕಂಥದ್ದು ಇದೆ ಅನ್ಬೇಕಾದ್ರೆ ಆ ಹೃದಯದಲ್ಲಿ ಶ್ರೀಮನ್ನಾರಾಯಣ ವಾಸ ಮಾಡ್ತಾ ಇದ್ದಾನೆ ಅಂತಲೂ ಗೊತ್ತಿದೆ. ಅದಕ್ಕೆ ನಾರಾಯಣ ಹೃದಯಾಲಯ ಅಂತ ಹೆಸರಿಟ್ಟವ್ರೆ. ಇಲ್ಲಾಂದ್ರೆ ಅದಕ್ಕೂ ಯಾವುದೋ ಕಿತ್ತೋಗಿರೋ ಇಂಗ್ಲೀಷ್ ಹೆಸರಿಟ್ಟಿರೋರು. ಸೈನ್ಸು ಒಪ್ಕೊಂಡಿದೆ, ಹೃದಯದಲ್ಲಿ ನಾರಾಯಣ ವಾಸ ಮಾಡ್ತಾರೆ ಅಂತ ಅವರು ಒಪ್ಕೊಂಡಿದ್ದಾರೆ. ಅದಕ್ಕೆ ನಾರಾಯಣ ಹೃದಯಾಲಯ ಅಂತ ಹಾಕಿದ್ದಾರೆ. ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಸೈನ್ಸೇ ಇದು ಒಪ್ಕೊಂಡಿದೆ, ಆದರೂ ಸೈನ್ಸ್ ನಾವು ಓದಿದ್ವಿ ಅವೆಲ್ಲ ನಂಬೇಡಿ ಅನ್ನೋರಿಗೆ ನಾರಾಯಣ ಅನ್ನೋದು ಹೆಸರು ಅಲ್ಲಿಗೆ ಯಾಕೆ ಬಂತು ಕೇಳ್ಬೋದಾಗಿತ್ತಲ್ಲ ಅಲ್ವಾ? ಈ ಥರ ವಿಚಾರಗಳನ್ನ ಕೇಳಿದ್ರೆ ಬೇಕಾದಷ್ಟು ನಿಮ್ಗೆ ಮಾಹಿತಿ ಕೊಡ್ಬೋದು. ಹೃದಯದಲ್ಲಿ ಇರ್ತಕ್ಕಂತಹ ಸತ್ಯವನ್ನೇ ನಾವು ಅರ್ಥ ಮಾಡ್ಕೊಳ್ಳದೆ ಎಲ್ಲಿಂದ ಎಲ್ಲಿಗೆ ನಾವು ಬದುಕಲಿಕ್ಕಾಗತ್ತೆ ಸ್ವಲ್ಪ ಯೋಚನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಸೂರ್ಯನನ್ನು ನಾವು ಎಷ್ಟು ಕಂಡಮ್ ಮಾಡಿದ್ದೀವಿ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಬೆಳಗಿನ ಸೂರ್ಯದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಿರಣದಿಂದ ಏನು ಬರುತ್ತೆ? ಶಾಖ ಉತ್ಪತ್ತಿ ಆಗತ್ತೆ. ಬೆಳಗಿನ ಉದಯ ಸೂರ್ಯದಿಂದ ಬರ್ತಕ್ಕಂಥದ್ದು ನಿನ್ನೆ ಕೂಡ ಹೇಳಿದ್ದೀನಿ, ಶಾಖ ಉತ್ಪತ್ತಿ ಆಗತ್ತೆ. ಅದು ತಿಳ್ಕೋಬೇಕು. ಮುಳುಗುವ ಸೂರ್ಯನಿಂದ ಏನು ಉತ್ಪತ್ತಿ ಆಗತ್ತೆ? ಅಗ್ನಿ ಉತ್ಪತ್ತಿ ಆಗತ್ತೆ. ಅಂದರೆ ನಮ್ಮ ದೇಹ ತಡ್ಕೊಳಕ್ಕಾಗಲ್ಲ, ಅಂತಹ ಶಾಖ ಇರುತ್ತೆ ಸೂರ್ಯ ಮುಳುಗಿದಾಗ. ಈಗ ಈ ಶಾಖ ಆರೋಗ್ಯ, ಅಭಿವೃದ್ಧಿ, ನೆಮ್ಮದಿ, ಸಂಪತ್ತಿಗಾಗಿ ಶಾಖ ಬೇಕು. ಅವನೇ ಶ್ರೀಮನ್ನಾರಾಯಣ ಭಗವಂತ. ಪೂರ್ವದಲ್ಲಿ ಬಾಗ್ಲಿಟ್ಟಿದ್ದೀವಾ? ಪೂರ್ವದಲ್ಲಿ ನಾವು ಸೂರ್ಯನ ಇರಿಸ್ಕೊಂಡಿದ್ದೀವಾ? ಸೂರ್ಯನ ನಾವು ಬರ್ಮಾಡ್ಕೋತಾ ಇದ್ದೀವಾ? ಇಲ್ಲ. ಅಂದ ಮೇಲೆ ಅಭಿವೃದ್ಧಿ ಹೆಂಗಾಗ್ತೀರಾ? ಅದಕ್ಕೇನು ಹೇಳುತ್ತೆ? ಜ್ಯೇಷ್ಠ ಪುತ್ರ. ಪೂರ್ವದಲ್ಲಿ ಪಕ್ಕಾ ಸೂರ್ಯನನ್ನು ಯಾರು ಕೂರಿಸ್ಕೊಂಡಿಲ್ವೋ ಅವರ ಮನೆಯಲ್ಲಿ ಇರ್ತಕ್ಕಂಥ ಮನೆಯ ಯಜಮಾನನಿಗೆ ಸದಾ ರೋಗ. ನಂಬರ್ 1. ಅದು ಬಿಟ್ಟರೆ ಮನೆಗೆ ಹಿರಿಮಗ ಅಂತ ಯಾರು ಹುಟ್ಟಿದ್ರೆ ಅಥವಾ ಜ್ಯೇಷ್ಠ ಪುತ್ರಿ ಹುಟ್ಟಿದ್ರೆ ಇವರಿಬ್ಬರಿಗೂ ಹೊಡ್ತಾ ಹೊಡೆಯುತ್ತೆ. ಏನದು ಅಂದರೆ ಅಕ್ಕನಿಗೆ ಮದುವೆ ಮಾಡಬೇಕು ಅಂದರೆ ತಂಗಿಗೆ ಮದುವೆ ಆಗತ್ತೆ, ಅಣ್ಣನಿಗೆ ಮದುವೆ ಮಾಡಬೇಕು ಅಂದರೆ ತಮ್ಮನ ಮದುವೆ ಆಗತ್ತೆ. ಈ ವಿಚಿತ್ರವಾದ ವಿಷಯ ಎಷ್ಟು ಮನೆಗಳು ನಡೀತಾ ಇಲ್ಲ. ಆದರೆ ನಾವು ಯಾಕೆ ತಿಳ್ಕೊತಾ ಇಲ್ಲ? ನಾವು ಅಂದ್ಕೊಂಡಿದ್ದು ಅಕ್ಕ ಅಣ್ಣನಿಗೆ ಮಾಡಬೇಕು, ಇದೇನು ತಂಗಿಗಾಯ್ತಲ್ಲ. ಅಂದರೆ ನಾವು ಕಟ್ಟಿರುವ ಮನೆ ಎಷ್ಟರ ಮಟ್ಟಕ್ಕೆ ತಿಳ್ಕೊಂಡಿದ್ದೀವಿ ಅಂತ ನೀವೇ ಡಿಸೈಡ್ ಮಾಡಿ. ಎಲ್ಲೋ ಕೇಳಕ್ಕೆ ಹೋಗೋದಲ್ಲ. ನಿಮ್ಮ ಮನೆಯಲ್ಲಿ ಎಲ್ಲವೂ ಕೂಡ ಇರ್ತಕ್ಕಂತಹ ಸತ್ಯವನ್ನು ನೀವು ತಿಳ್ಕೊಳ್ಬೇಕಾದಂಥ ವಿಚಾರ. ನಾಳೆ ಇದರ ಚಿತ್ರಣವನ್ನು ತೋರಿಸ್ತೀನಿ, ಸ್ವಲ್ಪ ಕಣ್ಣಲ್ಲಿ ನೋಡಿ ನಾಳೆ. ಯಾಕೆ ಅಂದರೆ ಸೂರ್ಯ ಮತ್ತು ಭೂಮಿಯನ್ನು ನಾವು ಎಷ್ಟರ ಮಟ್ಟಕ್ಕೆ ಬಳಸೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಅಂದರೆ ಪೂರ್ವ ಪಶ್ಚಿಮಕ್ಕೆ ಇರ್ತಕ್ಕಂತಹ ಮುಳುಗುವ ಸೂರ್ಯ, ಉದಯ ಸೂರ್ಯ ಅಂತ ಗೊತ್ತಾಯ್ತಲ್ಲಮ್ಮ. ಹೀಗಿರ್ಬೇಕಾದ್ರೆ ನಿವೇಶನ ಹೇಗಿರಬೇಕು? ಪೂರ್ವ ಪಶ್ಚಿಮವಾಗೇ ಇರಬೇಕು, ಹೌದಾ? ಇದು ಕರೆಕ್ಟ್ ಅಂತ. ಈಗ ಉತ್ತರ ದಕ್ಷಿಣದಲ್ಲಿ ಮನೆ ಕಟ್ಟಿರ್ತಕ್ಕಂಥ ಹಣೆ ಬರ, ನಿಮ್ಮ ಕುಟುಂಬದ ಕತೆ, ಮದುವೆ ಕತೆ, ಹಾರ್ಟ್ ಅಟ್ಯಾಕ್ ಆಗೋ ಕತೆ ದಯವಿಟ್ಟು ನೋಡ್ಕೊಳ್ಳಿ. 89% ಉತ್ತರ ದಕ್ಷಿಣಕ್ಕೆ ಇರ್ತಕ್ಕಂಥ ನಿವೇಶನವನ್ನು ಆರಿಸ್ಕೊತಾ ಇದ್ದೀವಿ, ಮನೆಯನ್ನು ಕಟ್ತಾ ಇದ್ದೀವಿ. 89 ಹೇಳ್ತಾ ಇದ್ದೀನಿ. 2% ಪೂರ್ವ ಪಶ್ಚಿಮ ಮನೆಯನ್ನು ನಾವು ಕಟ್ಟಬೇಕು ಅನ್ನೋ ಸತ್ಯ ಜನಕ್ಕೆ ಗೊತ್ತಿಲ್ಲ. ಯಾಕೆ? ನಂಬರ್ 1, ಹೇಳುತ್ತಿರುವವರಿಗೆ ಈ ಅಧ್ಯಯನ ಯಾಕೆ ಆಗಿಲ್ಲ ಗೊತ್ತಿಲ್ಲ. ನಾವು ಅಂಥವ್ರ ಕೈಗೆ ಸಿಕ್ಕಾಕೋತೀವಿ ಹೋಗಿ. ಈಗ ಇನ್ನೂ ಯುಗಾದಿ ಹಬ್ಬ ಬಂದೇ ಇಲ್ಲ. ಜನವರಿ 1ಗೆ ಭವಿಷ್ಯ ಶುರುವಾಗ್ಬಿಡೈತೆ. ನಿನ್ಗೆ ಆ ಗ್ರಹ ಬರ್ತದೆ, ನಿನ್ಗೆ ಈ ಗ್ರಹ ಬರ್ತದೆ, 26ಕ್ಕೆ ಹಂಗಾಯ್ತದೆ, 26ಕ್ಕೆ ಹಿಂಗಾಯ್ತದೆ, ಶುರು ಹಚ್ಕೊಂಡ್ಬಿಡ್ತಾವೆ. ಇದು ಸ್ಕೀಮ್. ಇದು ಇನ್ನು ಯುಗಾದಿ ಬಂದರೆ ಒಂದು ಸ್ಕೀಮು. ಏನಮ್ಮ, ಈ ಮಟ್ಟಕ್ಕೆ ನಮ್ಮ ದೇಶನ ನಾವು ರಕ್ಷಣೆ ಮಾಡ್ತಕ್ಕಂಥ ಧರ್ಮ ಇರ್ತಕ್ಕಂಥದ್ದು ರಕ್ಷಣೆ ಮಾಡೋಕ್ಕೆ ನಮಗೆ ಭಗವಂತ ಇಲ್ಲಿ ಕಳಿಸಿರೋದು, ಹೌದಾ? ನಾವು ರಕ್ಷಣೆ ಮಾಡ್ತಾ ಇಲ್ಲ, ಭಕ್ಷಣೆ ಮಾಡ್ತಾ ಇದ್ದೀವಿ. ಹಣಕ್ಕೋಸ್ಕರವಾಗಿ ಭಕ್ಷಣೆ ಮಾಡ್ತಕ್ಕಂಥ ಜನ ಇರಬೇಕಾದ್ರೆ ನಮ್ಮ ದೇಶ ಎಲ್ಲಿಂದ ಸುಭಿಕ್ಷವಾಗುತ್ತೆ? ಪ್ರತಿಯೊಬ್ಬರು ಯೋಚನೆ ಮಾಡಿ. ಅದ ಕಾರಣವಾಗಿ ನಾವು ಹೇಳೋರನ್ನ ಒಪ್ಕೊಳ್ಳೋದು ಬೇಡ. ನಾವು ನಮ್ಮ ದೇಹ, ನಮ್ಮ ಮನೆಯನ್ನು ಗುರುತಿಸ್ಕೊಳ್ಳೋ ಮಟ್ಟಕ್ಕೆ ಈ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಪಾಲಿಸಬೇಕಾದದ್ದು, ತಿಳಿಬೇಕಾದ ವಿಚಾರ. ನೀವು ಜ್ಞಾನವಂತರಾಗುವುದಕ್ಕೆ ಪ್ರಯತ್ನವನ್ನು ಪಡಿ. ಬುದ್ಧಿಯನ್ನು ಬಳಸಿ ಶಾಸ್ತ್ರ ಕೇಳಕ್ಕೆ ಹೋಗಬೇಡಿ.
ಬುದ್ಧಿಯನ್ನು ಬಳಸಿ ಮನೆ ಕಟ್ಟಕ್ಕೆ ಹೋಗಬೇಡಿ. ಬುದ್ಧಿಯನ್ನು ಬಳಸಿ ಮನೆ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಮಗು ಮಾಡ್ಕೊಳ್ಳೋಕ್ಕಾಗಲಿ ಮನೆ ಮಾಡ್ಕೊಳ್ಳೋಕ್ಕಾಗಲಿ, ಇವತ್ತು ತಾನೇ ಹೇಳಿದ್ದೀನಿ, ಮಗು ಹುಟ್ಟಿದ ಸಮಯ ಯಾಕೆ ಚೆನ್ನಾಗಿಲ್ಲ ಅಂದರೆ ಅದು ನಿಮ್ಮ ಮನೆಯೇ ಕಾರಣ. ಈಗ ಸಡನ್ನಾಗಿ ಬಾಡಿಗೆ ಮನೇಲಿರ್ತಾರೆ, ಬೋಗಿದ ಮನೇಲಿರ್ತಾರೆ. ನಮ್ಮ ಹತ್ರ ಬಂದ ತಕ್ಷಣ ಸ್ವಾಮಿ ನನ್ನ ಮಗ ಹೇಳೋದು ಮಾತು ಕೇಳ್ತಾ ಇಲ್ಲ, ಅಥವಾ ನನ್ನ ಮಗಳು ಏನೋ ಅಕಸ್ಮಾತ್ ಯಾರೋ ಲವ್ ಮ್ಯಾರೇಜ್ ಮಾಡ್ಕೊಂಡೋದು ಅಂತ ಕಾನ್ಸೆಪ್ಟ್ ತರ್ತಾರೆ. ಈಗ ಮನೆ ಸರಿ ಇಲ್ಲ ಅಂತ ಹೇಳೋಕ್ಕೆ ಅವ್ರ ಸ್ವಂತ ಮನೆ ಅಲ್ಲ. ಸ್ವಂತ ಮನೆ ಆಗಿದ್ರೂ ಮನೆ ರಿಪೇರಿ ಮಾಡೋಕ್ಕಾಗಲ್ಲ. ಆಗತ್ತೇನಮ್ಮ? ಇಲ್ಲ. ಈಗ ಅವರಿಗೆ ನಾವು ಪರಿಹಾರ ಅಂತ ಹೇಳ್ಕೊಡ್ಬೇಕಾ, ರಿಪೇರಿ ಮಾಡಬೇಕಾ? ನಾವೇನು ಹೇಳ್ಕೊಡ್ಬೇಕು ಅವಾಗ? ಪರಿಹಾರ ಹೇಳಂಗಿಲ್ಲ. ಇದು ಮನೆ ಹಾಳು ಮಾಡೋ ವಿಚಾರ, ಇದು ಸ್ಕೀಮು. ಪರಿಹಾರ ಅಂತ ಹೇಳ್ತಾರಲ್ಲ, ಕೇಳ್ತಾರಲ್ಲ, ಇದು ಮನೆ ಹಾಳು ಮಾಡೋ ಸ್ಕೀಮ್. ಇದು ಅಲ್ಲಾಗಬೇಕಾಗಿರೋದೇನು? ರಿಪೇರಿ. ಕಾರ್ ಕೆಟ್ಟೋಗಿದೆ, ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿದ್ರೆ ಮುಂದಕ್ಕೆ ಹೋಗುತ್ತೇನಮ್ಮ? ಏನು ಮಾಡ್ಬೇಕದನ್ನ? ಸರಿ ಮಾಡಬೇಕು, ರಿಪೇರಿ ಮಾಡಬೇಕು. ಇಲ್ಲ, ನಾವೇನಿದ್ರು ಒಂದು ಹಸಿ ಮೆಣಸಿನಕಾಯಿ, ಇಜ್ಲು, ನಿಂಬೆಹಣ್ಣು ಕಟ್ಟಿಬಿಟ್ಟು ಒಂದು ಈಡ್ಗಾಯಿ ಹೊಡೆದ್ಬಿಟ್ಟು ಮುಂದಕ್ಕೆ ಹೋಗುತ್ತಾ? ನಮ್ದು ಈ ಥರದ ಜನ. ಯಾವುದಕ್ಕೆ ಯಾವುದನ್ನು ಮಾಡಬೇಕು ಅದನ್ನೇ ಮಾಡಬೇಕು. ನಾವು ರಿಪೇರಿ ಮಾಡ್ಕೊಳ್ಳೋದು ಕಲಿಬೇಕು. ಮಗು ಹುಟ್ಟಿತು, ರಿಪೇರಿ ಮಾಡ್ಕೊಂಡಿದ್ದೀರಾ? ಇಲ್ಲ. ಮನೆ ಕಟ್ಟಿದ್ರಿ, ರಿಪೇರಿ ಮಾಡ್ಕೊಂಡಿದ್ದೀರಾ? ಇಲ್ಲ. ಮದುವೆ ಮಾಡ್ಕೊಂಡ್ರಿ, ರಿಪೇರಿ ಮಾಡ್ಕೊಂಡಿದ್ದೀರಾ? ಇಲ್ಲ. ನಿದ್ದೆ ಬರ್ತಾ ಇಲ್ಲ, ರಿಪೇರಿ ಮಾಡ್ಕೊಂಡ್ರಾ? ಇಲ್ಲ. ತಿಂದು ಊಟ ಅರಗ್ತಾ ಇಲ್ಲ, ರಿಪೇರಿ ಮಾಡ್ಕೊಂಡ್ರಾ? ಇಲ್ಲ. ರಿಪೇರಿ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಇದನ್ನ ಸಂಸ್ಕಾರ ಅಂತ ನಿಮಗೆ ಅರ್ಥ ಆಗಲಿ ಅಂತ ರಿಪೇರಿ ಅಂತ ಹೇಳಿದೆ. ರಿಪೇರಿಯ ಮೂಲ ಅರ್ಥ ಸಂಸ್ಕಾರ. ಏನು? ನಮ್ಮ ಜೀವನದ, ನಮ್ಮ ದೇಹ, ಜೀವನ ಮತ್ತೆ ದೇಹ, ಜೀವ ಜೀವನ, ಜೀವ ಜೀವನ. ಜೀವ ಅಂತಕ್ಕಂಥದ್ದೇನು? ಪ್ರಾಣ. ಜೀವಾತ್ಮ, ಪರಮಾತ್ಮ. ಈ ಪರಮಾತ್ಮ ಅಂತಕ್ಕಂಥದ್ದು ಎಲ್ಲೋ ಗುಡಿಯಲ್ಲಿ ಕೂತವ್ರೆ, ಅವರು ಕಿರೀಟ ಹಾಕೊಂಡು ಕೂತವ್ರೆ, ಮರದ ಮೇಲೆ ಕೂತವ್ರೆ, ಆಕಾಶದಲ್ಲಿ ಕೂತವ್ರೆ ಅಂತ ನಾವು ತಿಳ್ಕೊಳ್ಳೋದಿದೆಯಲ್ಲ, ಇದನ್ನು ಮೊದಲು ಬಿಡಬೇಕು. ಭಗವಂತ ಅಂತಕ್ಕಂಥದ್ದು, ನಾವು ಪರಮಾತ್ಮ ಜೀವಾತ್ಮಕ್ಕೆ ಇರ್ತಕ್ಕಂಥ ಸತ್ಯವನ್ನು ತಿಳಿಯೋದಕ್ಕೆ ನಿಮ್ಮ ವಾಸದ ಮನೆಯನ್ನ ಭಗವಂತ ಬರೋದಕ್ಕೆ ಉಪಯೋಗಿಸಿ, ಭಗವಂತ ಹೋಗುವುದಕ್ಕೆ ಉಪಯೋಗಿಸಿ. ಅಂದರೆ ಬರೋದು ಹೋಗೋದು ಎರಡೂ ಇದ್ದಾಗ ರಿಲೇಶನ್ಶಿಪ್ ಚೆನ್ನಾಗಿದೆ. ಬಂದವರು ಅಲ್ಲೇ ಉಳ್ಕೊಂಡ್ರೆ ರಿಲೇಶನ್ಶಿಪ್ ಇರಲ್ಲ. ಏನಮ್ಮ ಹೇಳ್ತೀಯಾ? ಹೌದಲ್ಲ? ಬರಬೇಕು ಹೋಗ್ಬೇಕು. ಹಾಗೆ ಭಗವಂತ ಬರಬೇಕು ಹೋಗಬೇಕು ಅಂತಕ್ಕಂಥ ಆಗಮನ ನಿರ್ಗಮನ ಮಾಡ್ತಕ್ಕಂತಹ ಪ್ರವೇಶ ದ್ವಾರಗಳನ್ನು ನೀವು ಇಡೋದೇ ಆದರೆ ಆ ದ್ವಾರದಲ್ಲಿ ಶಕ್ತಿ ಎಷ್ಟಿದೆ, ಅದಕ್ಕೆ ನಾವು ಯಾವ ರೀತಿ ಅನುಸರಣೆ ಮಾಡ್ಕೋಬೇಕು ಅಂತಕ್ಕಂಥ ಸತ್ಯವನ್ನು ಗಂಡ ಹೆಂಡತಿನೂ ಕೂಡ ತುಂಬ ಅನ್ಯೂನ್ಯತೆಯಾಗಿ ಸದಾ ಪ್ರೀತಿಯಿಂದ ಇರಬೇಕು ಅಂತ ಮದುವೆ ಮಾಡಿಕೊಂಡು ಮದುವೆಲೇ ಗಲಾಟಿ, ಮದುವೆ ಆದ ತಕ್ಷಣ ಗಲಾಟಿ, ಇದೆಲ್ಲ ಆಗುತ್ತಿರುವ ಕಾರಣ ನಿಮ್ಮ ಮನೆಯಲ್ಲಿ ಎರಡು ವಾಸ್ಕಾಲು ಅಂತ ಹೇಳ್ತಾರೆ ಕೆಲವರು, ಅದನ್ನು ಹೊಸಲು ಅಂತ ಹೇಳ್ತಾರೆ, ಮೇನ್ ಡೋರ್ ಅಂತ ಹೇಳ್ತಾರೆ. ನಿಮ್ಗೆ ಯಾವ ಭಾಷೆ ಬೇಕು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಎರಡು ದ್ವಾರಗಳನ್ನು ದಯವಿಟ್ಟು ಹೊಸ ವರ್ಷ ಬರುವುದಕ್ಕೆ ಮುಂಚೆ ಜ್ಯೋತಿಷ್ಯ ಕೇಳುವುದನ್ನು ಬಿಟ್ಟು ನಿಮ್ಮ ಮನೆಯಲ್ಲಿರುವ ಎರಡೂ ಬಾಗಿಲುಗಳನ್ನು ಏನಾದರೂ ಮಾಡೋದಕ್ಕೆ ಜಾಗ ಇದೆಯಾ? ಬರೀ 1.5 ಅಡಿ ಜಾಗ ಇದ್ರೂ ಸಾಕು, ಮಾಡ್ಕೋಬಹುದು, ಹೆದರ್ಕೋಬೇಡಿ. 2 ಅಡಿ ಜಾಗ ಇದ್ರೂ ಮಾಡ್ಕೋಬಹುದು. ಆದರೆ ಎರಡೂ ದ್ವಾರಗಳನ್ನು ಯಾವ ಭಾಗದಲ್ಲಿ ಇಟ್ಟರೆ ಒಳ್ಳೆಯದು ಅಂತ ತಿಳ್ಕೊಂಡು ಮಾಡಿ. ಏಳವರೆ ತಾಳುವಂಥ ಪಶ್ಚಿಮಕ್ಕೆ ಎಲ್ಲ ಒಡೆದು ಎಲ್ಲೋ ಒಂದು ಕಡೆ ಇಟ್ಟುಬಿಟ್ಟು ಸಾಲ ಮಾಡಿಕೊಂಡು ಮತ್ತೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬೇಡಿ. ಎರಡೂ ದ್ವಾರಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಿಮ್ಮ ಮನೆ ಶುಭವಾದ ಮನೆ ಆಗತ್ತೆ. ನಿಮ್ಮ ಮಕ್ಕಳು ನಿಮ್ಮ ಕೈಗೆ ಬರ್ತಾರೆ, ನೀವು ನಿಮ್ಮ ಮಕ್ಕಳ ಕೈಗೆ ಹೋಗ್ತೀರಾ. ನಿಮ್ಮ ಗಂಡ ಹೆಂಡತಿ ನೀವೇ ಜೀವನದಲ್ಲಿ ತೃಪ್ತಿಯಾಗಿ ಪ್ರೀತಿಯಿಂದ ಬದುಕೋದಕ್ಕೆ ಅವಕಾಶ ಆಗತ್ತೆ. ಈ ಹೊಸ ವರ್ಷದ ವಿಶೇಷ ನಾನು ಜ್ಯೋತಿಷ್ಯ ಹೇಳಲ್ಲ, ಪರಿಹಾರ ಹೇಳಲ್ಲ. ನಿಮ್ಮ ಮನೆಯನ್ನು ರಿಪೇರಿ ಮಾಡೋದು ಯಾವುದರಿಂದ? 2 ಬಾಗಿಲು ನಿಮ್ಮ ಮನೆಗೆ ಕೇಳುತ್ತೆ. ಇದನ್ನು ಪ್ರಯತ್ನ ಪಡೋದೇ ಆದರೆ ಯುಗಾದಿಗೂ ಜ್ಯೋತಿಷ್ಯ ಕೇಳಬೇಡಿ, ಯಾವಾಗಲೂ ಜ್ಯೋತಿಷ್ಯ ಕೇಳಬೇಡಿ. ನಿಮ್ಮ ಜ್ಯೋತಿಷ್ಯ ನಿಮ್ಮ 2 ಮನೆಯ ದ್ವಾರದಲ್ಲಿದೆ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಅಂತ ಹೊಸ ವರ್ಷದ ಮೂಲಕವಾಗಿ ನಿಮಗೆ ಕೊಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಸಲಹೆ. ಇದನ್ನು ಪ್ರಯತ್ನ ಮಾಡಿದ್ರೆ ನಿಜಕ್ಕೂ ಉಸಿರಾಡ್ತೀರಾ ನೀವು. ಅಬ್ಬಾ, ಇಷ್ಟೊಂದು ಕಷ್ಟ ಅನುಭವಿಸಿ, ಇದು ಸತ್ಯ ಸತ್ಯ ತಿಳ್ಕೊಳ್ಳಿ, ಮಾಡ್ಕೊಳ್ಳೋಕ್ಕೆ ತಿಳ್ಕೊಂಡು ಮಾಡ್ಕೊಳ್ಳಿ ಅಂತಕ್ಕಂತಹ ವಿಚಾರ ನೀವು ಪ್ರತಿಯೊಂದು ರೀತಿಯಲ್ಲೂ ಕೂಡ ನಾವು ಮಾಡ್ಕೊಂಡಿರ್ತಕ್ಕಂಥ ತಪ್ಪು ಏನು ಅಂತಂದರೆ, ಮನೆಯಲ್ಲಿ ಇರ್ತಕ್ಕಂಥ ಸೂರ್ಯನನ್ನು ನಾವು ಪೂರ್ಣವಾಗಿ ಅವರ ದರ್ಶನವನ್ನು ನಮ್ಮ ಮನೆಗೆ ಮಾಡಿಸೋದೇ ಆದರೆ ನೀವು ಯಾರ ಹತ್ರನೂ ಏನು ಹೋಗಬೇಕಾಗಿಲ್ಲ. ನಿಮ್ಮ ಮನೆಗೆ ಸೂರ್ಯನ ದರ್ಶನ ಎಷ್ಟು ಪರ್ಸೆಂಟೇಜಲ್ಲಿ ಇರುತ್ತೆ. ಅದಕ್ಕೋಸ್ಕರವಾಗಿ ಒಳ್ಳೆ ಮಲ್ಕೊಂಡ ತಕ್ಷಣ ನಿದ್ದೆ ಬರಬೇಕು ಅಂದರೆ 90 ಡಿಗ್ರಿ ಇರಬೇಕು ನಾವು ಮಲ್ಕೊಳ್ಳೋ ಬೆಡ್ರೂಮಲ್ಲಿ ತಾಪಮಾನ. 90 ಡಿಗ್ರಿ ತಾಪಮಾನ ಇದ್ದರೆ
ಮಲ್ಕೊಂಡ ತಕ್ಷಣ ಕೈಲಾಸ ಕರ್ಕೊಂಡೋಗುತ್ತೆ, ಅಂತ ಅದ್ಭುತವಾದ ನಿದ್ದೆ ಬರುತ್ತೆ. ನಮ್ಮ ದೇಹದ ತಾಪಮಾನ ಗೊತ್ತಿಲ್ಲ, ನಾವು ಮಲಗೋ ರೂಮಿನ ತಾಪಮಾನ ಗೊತ್ತಿಲ್ಲ, ಒಟ್ಟಾರೆ ಮನೆಯಲ್ಲಿರ್ತಕ್ಕಂಥ ತಾಪಮಾನ ಗೊತ್ತಿಲ್ಲ. ಈ ತಾಪಮಾನಕ್ಕೆ ಪ್ರೆಸಿಡೆಂಟ್ ಯಾರು? ಸೂರ್ಯ. ಈ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸಾಕಷ್ಟು ವಿಚಾರವನ್ನ ಬಹಳ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ.